ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫರ್ಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ರೀಡಿಂಗಲ್ಲಿ ನಾವು ನಮ್ಮ ಕಾರ್ಮಿಕ್ ಸೈಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯಾವ ಒಂದು ಕಾರ್ಮಿಕ್ ಸೈಕಲನ್ನು ಪಾಸ್ಟ್ ಸೈಕಲ್ನ ನಾವು ಕ್ಲೋಸ್ ಮಾಡಿದ್ದೀವಿ, ಯಾವ ಒಂದು ಹೊಸ ಸೈಕಲ್ಗೆ ಎಂಟರ್ ಆಗಿದ್ದೀವಿ ಅಥವಾ ಎಂಟರ್ ಆಗ್ತಾ ಇದ್ದೀವಿ, ಹಳೆ ಎಕ್ಸ್ಪೀರಿಯನ್ಸಸ್ ಯಾವ ಥರ ಇತ್ತು, ಈಗ ಎಂಟರ್ ಆಗ್ತಾ ಇರುವಂತಹ ಹೊಸ ಕಾರ್ಮಿಕ್ ಸೈಕಲ್ ಎಕ್ಸ್ಪೀರಿಯನ್ಸಸ್ ಯಾವ ಥರ ಇರುತ್ತೆ, ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಹೊಸ ಸೈಕಲಲ್ಲಿ, ಯಾವ ಥರ ಬದಲಾವಣೆಗಳಾಗುತ್ತೆ ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ನಮ್ಮ ಪಾಸ್ಟ್ ಕಾರ್ಮಿಕ್ ಸೈಕಲ್ ಕ್ಲೋಸ್ ಮಾಡಿರೋದು ಯಾವುದು, ನಮ್ಮ ಹೊಸ ಕಾರ್ಮಿಕ್ ಸೈಕಲ್ ನಾವು ಎಂಟರ್ ಆಗ್ತಾ ಇರೋದು ಯಾವುದು, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಆಲ್ ಅಬೌಟ್ ನಮ್ಮ ಕಾರ್ಮಿಕ್ ಸೈಕಲ್ಸ್. ಲೆಟ್ಸ್ ಸ್ಟಾರ್ಟ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಕಾರ್ನಿಲಿಯನ್ ಕ್ರಿಸ್ಟಲ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಗ್ರೀನ್ ಮಾಸ್ ಅಗೇಟ್. ಓಕೆ, ದಿಸ್ ಇಸ್ ಗ್ರೂಪ್ ನಂಬರ್ 1, ದಿಸ್ ಇಸ್ ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಆ್ಯಂಡ್ ಆಲ್ಸೋ ಕ್ವಿಕ್ ಆಗಿ ಲೈಟಿಂಗ್ಸ್ ಶಿಫ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಇಲ್ಲ ಡಲ್ ಆಗ್ಬೋದು, ಇಲ್ಲ ಬ್ರೈಟ್ ಆಗ್ಬೋದು. ಯಾಕೆಂದರೆ ನ್ಯಾಚುರಲ್ ಲೈಟಿಂಗಲ್ಲಿ ಯಾವಾಗಲೂ ನಾನು ರೆಕಾರ್ಡ್ ಮಾಡೋದು. ಇವತ್ತು ವೆದರು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇದೆ. ಸೊ ಇಫ್ ಇಟ್ ಗೋಸ್ ಡಾರ್ಕ್ ಆರ್ ಬ್ರೈಟ್, ಸೊ ಅಪಾಲಜೀಸ್. ಓಕೆ, ಸೊ ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಅಥವಾ ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ನೀವು ಕಾರ್ನಿಲಿಯನ್ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಲೌಡ್ ಆಗಿ, ಕ್ಲಿಯರ್ ಆಗಿ, ಸ್ಟ್ರಾಂಗ್ ಆಗಿ ಕೇಳಿಸಿದ್ದು ನಿಮ್ಮ ಪರ್ಸ್ನಲ್ ಪವರ್ ಅಂತ ಹೇಳಿ. ನಿಮ್ಮ ಪರ್ಸ್ನಲ್ ಪವರ್ ಅಂತ ಅಂದರೆ ನೀವು ನಿಮ್ಮನ್ನು ಯಾವ ರೀತಿ ನೋಡ್ತೀರಾ, ನಿಮಗೆ ನೀವು ಎಷ್ಟು ಮಟ್ಟಿಗೆ ವ್ಯಾಲ್ಯೂ ಕೊಟ್ಕೊಳ್ತೀರಾ, ನಿಮ್ಮ ಟ್ಯಾಲೆಂಟ್ ಇರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಇರ್ಬೋದು, ನಿಮ್ಮ ಒಪಿನಿಯನ್ಸ್ ಇರ್ಬೋದು, ನಿಮ್ಮ ನಂಬಿಕೆಗಳಿರ್ಬೋದು, ಅಥವಾ ನಿಮ್ಮ ಪರ್ಪಸ್ ಇರ್ಬೋದು, ನಿಮಗೆ ಎಷ್ಟು ಮಟ್ಟಿಗೆ ನೀವು ವ್ಯಾಲ್ಯೂ ಕೊಟ್ಕೊಳ್ತೀರಾ. ಇಟ್ ಈಸ್ ಆಲ್ ಅಬೌಟ್ ನಿಮ್ಮ ಪರ್ಸ್ನಲ್ ಪವರನ್ನು ನೀವು ರೀಗೇನ್ ಮಾಡ್ತಾ ಇರೋ ಥರ ಇದೆ ಈ ಹೊಸ ಕಾರ್ಮಿಕ್ ಸೈಕಲಲ್ಲಿ. ಗ್ರೂಪ್ ನಂಬರ್ 1 ಇಟ್ ಈಸ್ ಆಲ್ ಅಬೌಟ್ ಯುವರ್ ಪರ್ಸ್ನಲ್ ಪವರ್. ಯು ಆರ್ ಗೇನಿಂಗ್ ಯುವರ್ ಪರ್ಸ್ನಲ್ ಪವರ್. ಸೊ ಇದು ತನಕ ನನಗೆ ಪವರ್ ಇರಲಿಲ್ಲ ಅಂತ ಅಲ್ಲ ಅರ್ಥ. ಸೊ ಇವಾಗ ನಮ್ಗೆ ಏನಾಗ್ತಾ ಇದೆ ಅಂದರೆ ಈ ಹೊಸ ಸೈಕಲಲ್ಲಿ ನಾವು ಯಾರು ಅಂತ ನಾವು ಅರ್ಥ ಮಾಡ್ಕೊಂಡಿರೋದ್ರಿಂದ ಎಲ್ಲರೂ ಏನು ಹೇಳಿದ್ರು ಅಥವಾ ಯಾವ ರೀತಿ ನಮ್ಮ ಜೀವನ ಇದುವರೆಗೂ ಬಂತು, ಅದು ಯಾವುದು ನಮಗೆ ಬೇಕಾಗಿರುವಂಥ ಸ್ಯಾಟಿಸ್ಫ್ಯಾಕ್ಷನನ್ನು ಅಥವಾ ನನಗೆ ಖುಷಿ ಕೊಡೋ ಅಂಥ ಒಂದು ಈವೆಂಟ್ಸನ್ನು ತಂದಿಲ್ದಿರೋದ್ರಿಂದ ಅಥವಾ ಆವ್ರೇಜ್ ಆಗಿ ಇದ್ದಿದ್ದರಿಂದ ನಮ್ಮ ಲೈಫಲ್ಲಿ ಅಥವಾ ನಮ್ಮ ಐಡಿಯಾಸು, ಬಿಕಾಸ್ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದಾಗ. ಸೊ ನೌ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಪರ್ಸ್ನಲ್ ಪವರ್ ಏನು ಅಂತ ಹೇಳಿ. ಅಂದರೆ ನನ್ನ ಒಂದು ಇಂಟ್ರೆಸ್ಟ್ಗಳಿಗೂ ವ್ಯಾಲ್ಯೂ ಇದೆ, ನನಗೂ ವ್ಯಾಲ್ಯೂ ಇದೆ. ಸೊ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಪರ್ಸ್ನಲ್ ಪವರ್ ಏನು ಅಂತ ಹೇಳಿ. ನಿಮ್ಮ ಐಡಿಯಾಸೂ ಇಂಪಾರ್ಟೆಂಟು, ನಿಮ್ಮ ಒಪಿನಿಯನ್ಸೂ ಇಂಪಾರ್ಟೆಂಟು. ಸೊ ಯಾ, ದರ್ ಇಸ್ ಲಾಟ್ ಆಫ್ ಸೆಲ್ಫ್ ರಿಯಲೈಸೇಷನ್. ಅಂದರೆ ನೀವು ಯಾರು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಪರ್ಸ್ನಲ್ ಪವರಿಗೆ ಸ್ಟೆಪ್ ಇನ್ ಆಗ್ತಾ ಇರೋ ಥರ ಇದೆ. ದಿಸ್ ಈಸ್ ಇಂಟ್ರೆಸ್ಟಿಂಗ್. ಸೊ ಈ ಕಾರ್ಡ್ ಬಂದು ನಿಮ್ಮ ಪಾಸ್ಟ್ ಸೈಕಲ್, ಈ ಕಾರ್ಡ್ ಬಂದು ನಿಮ್ಮ ನ್ಯೂ ಸೈಕಲ್. ಓಕೆ, ಸೊ 10th ಹೌಸ್, ದಿಸ್ ಇಸ್ ಅಥಾರಿಟಿ. ಆ್ಯಂಡ್ ದೆನ್ ಯುರಾನಸ್ ನಿಮ್ಮ ನೆಕ್ಸ್ಟ್ ಬರ್ತಾ ಇರೋವಂಥ ಸೈಕಲು. ಸೊ ಈ ಸೈಕಲ್ ಬಂದು ನಮಗೆ ಹೇಳ್ತಾ ಇರೋದು ಪರ್ಸ್ನಲ್ ಅಥಾರಿಟಿ. ಅಂದರೆ ನಮ್ಮ ಜೀವನದ ಮೇಲೆ ನಮಗೆ ಏಜೆನ್ಸಿ ಇರಲಿಲ್ಲ, ಅಂದರೆ ನಮಗೆ ಪವರ್ ಇರಲಿಲ್ಲ. ಪ್ರಾಬಬ್ಲಿ ನಮ್ಮ ಫ್ಯಾಮಿಲಿ ಹೇಳಿರ್ಬೋದು ಈ ಥರ ಇರಬೇಕು, ಇದೇ ಡಿಗ್ರಿ ಮಾಡಬೇಕು, ಅಥವಾ ಇದೇ ಥರ ಕೆಲಸಕ್ಕೆ ಹೋಗಬೇಕು, ಅಥವಾ ಸೊಸೈಟಿ ಹೇಳಿರ್ಬೋದು, ಅಥವಾ ಜನರಲ್ ಆಗಿ ಜೀವನ ಅಂದರೆ ಇದೇ ರೀತಿಯೇ ಇರಬೇಕು. ಲೈಕ್ ಇಟ್ ಈಸ್ ಲೈಕ್ ಕಾಪಿ ಪೇಸ್ಟ್, ಪ್ರತಿಯೊಬ್ಬರು ಜೀವನನೂ ಹೀಗೆ ಇರೋದು. ಸೊ ನಮ್ಮದು ಬೇರೆ ಥರ ಆಗೋದ್ರೆ ಇಟ್ ಈಸ್ ವಿಲ್ ನಾಟ್ ಫಿಟ್ ಇನ್ ಈ ಸೊಸೈಟಿ ಒಳಗಡೆ, ನಾನು ಫಿಟ್ ಆಗಲ್ಲ ಅನ್ನುವಂಥ ಭಯ. ಸೊ ಹಾಗಾಗಿ ಎಲ್ಲರೂ ಯಾವ ಥರ ಇದ್ದಾರೆ ಆ ಥರ ಇರುವಂಥ ಪ್ರಯತ್ನ ಪಟ್ಟಿರುವಂಥ ಸಿಚುವೇಶನು. ಬೇಸಿಕ್ಲಿ ನಮ್ಮ ಲೈಫ್ ಮೇಲೆ ನಮಗೆ ಪವರ್ ಇಲ್ಲ, ನಮ್ಮ ಲೈಫ್ ಮೇಲೆ ಅಥವಾ ನನ್ನ ನಿರ್ಧಾರಗಳ ಮೇಲೆ ನನಗೆ ಪವರ್ ಇಲ್ಲ, ಅಥವಾ ಐ ಹ್ಯಾವ್ ನೋ ಫ್ರೀಡಮ್ ಇಲ್ಲಿ. ನನ್ನ ಲೈಫನ್ನು ನನಗೆ ಯಾವ ರೀತಿ ಚೂಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಡಿಸೈನ್ ಮಾಡ್ಕೊಳ್ಬೇಕು. ಯಾಕೆಂದರೆ ನನ್ನ ಬದಲಾಗಿ ಬೇರೆಯವ್ರು ಚೂಸ್ ಮಾಡ್ತಾ ಇದ್ದಾರೆ, ಬೇರೆಯವ್ರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಬೇರೆಯವ್ರು ಹೇಳ್ತಾ ಇದ್ದಾರೆ ನಿಮ್ಮ ಜೀವನ ಈ ಥರ ಇರಬೇಕು ಅಥವಾ ಈ ಥರ ಇದ್ದಾರೆ, ಸೊ ಹಾಗಾಗಿ ನೀವು ಇದೇ ಥರ ಇರಬೇಕು ಅಂತ ಹೇಳಿ. ಆ್ಯಂಡ್ ಆಲ್ಸೋ ನೀವು ಪ್ರಾಬಬ್ಲಿ ನಿಮ್ಮ ಪೇರೆಂಟ್ಸ್ ಈ ಥರ ಇದ್ದರು, ಸೊ ಹಾಗಾಗಿ ನಿಮ್ಮ ಜೀವನನೂ ಅದೇ ಥರ ಇರಬೇಕು. ಸೊ ದೆರ್ ಇಸ್ ಅ ಲಾಟ್ ಆಫ್ ಕಾರ್ಮಿಕ್ ರೆಕರೆನ್ಸ್ ಆಗ್ತಾ ಇದ್ದಿದ್ದು ನಿಮ್ಮ ಲೈಫಲ್ಲಿ. ಸೊ ರಿಪ್ಲೇ, ಲೈಕ್ ಅದೇ ಮೂವಿನ ನಾವು ನಮ್ಮ ಅಜ್ಜಿ ತಾತನ ಮೂವಿನೂ ಸೇಮ್ ಇತ್ತು, ನಮ್ಮ ತಂದೆ ತಾಯಿ ಮೂವಿನೂ ಸೇಮ್ ಇತ್ತು, ಅದ್ರ ಹಿಂದೆ ಹೋಗಿ ನೋಡಿದಾಗ ಅವ್ರ ಮೂವಿನೂ ಸೇಮ್ ಇತ್ತು. ಎಲ್ಲರೂ ಹೀಗೆ ಮದುವೆ ಆದರೂ ಎಲ್ರಿಗೂ ಇದೇ ಥರ ಆಯಿತು, ಎಲ್ರಿಗೂ ಇದೇ ಥರ ಆಯಿತು. ಬಟ್ ನಿಮ್ದೂ ಹಾಗೆ ಇರಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರಿ ಈ ಪಾಸ್ಟ್ ಕಾರ್ಮಿಕ್ ಸೈಕಲಲ್ಲಿ. ಬಟ್ ಅಟ್ ಸಮ್ ಪಾಯಿಂಟ್ ನಿಮಗೆ ರಿಯಲೈಸ್ ಆಗಿದ್ದು ಈ ಪಾಸ್ಟ್ ಕಾರ್ಮಿಕ್ ಸೈಕಲಲ್ಲಿ ಇಟ್ ಈಸ್ ನಾಟ್ ನೆಸಸರಿ.
ನನ್ನ ಜೀವನನೂ ಅದೇ ಥರ ಇರಬೇಕು ಅಂತಿಲ್ಲ, ನಾನು ತಿರ್ಗಾ ನನ್ನ ಮೂವಿನ ಅದೇ ಥರ ಸೇಮ್ ಸ್ಟೋರಿ ಲೈನಲ್ಲಿ ಇಟ್ಕೊಳ್ಬೇಕಂತಿಲ್ಲ. ಐ ಕ್ಯಾನ್ ಚೇಂಜ್ ದ ಸ್ಟೋರಿ, ನನ್ನ ಸ್ಟೋರಿನ ನಾನು ಬದಲಾಯಿಸ್ಕೊಳ್ಬೋದು ಅನ್ನೋಂಥ ರಿಯಲೈಸೇಷನ್ ನಿಮ್ಮ ಲೈಫ್ ಇವೆಂಟ್ಸ್ಗಳಿಂದ, ನಿಮ್ಮ ಈ ಕಾರ್ಮಿಕ್ ಈವೆಂಟ್ಸ್ಗಳಿಂದ ನಿಮಗೆ ರಿಯಲೈಸ್ ಆಗಿದ್ದು ಯು ಕ್ಯಾನ್ ಬಿ ಡಿಫ್ರೆಂಟ್ ಅಂತ ಹೇಳಿ. ಎಲ್ಲರ ಥರ ನಾನು ಇರಬೇಕಾಗಿಲ್ಲ. ಐ ಕ್ಯಾನ್ ರೈಟ್ ಮೈ ಸ್ಟೋರಿ, ನನ್ನ ಸ್ಟೋರಿನ ಯಾವ ರೀತಿ ಬರಿಬೇಕು ನಾನು ಆ ರೀತಿ ಬರೆಯೋ ಅಂಥ ಒಂದು ಫ್ರೀಡಮ್ಮು ನನಗೆ ಬೇಕು, ಅಥವಾ ನನಗಿದೆ ಅನ್ನುವಂಥ ರಿಯಲೈಸೇಷನ್ ತಂದಂಥ ಒಂದು ಕಾರ್ಮಿಕ್ ಸೈಕಲ್ ಇದು. ನೀವು ಇವಾಗ ಎಂಡ್ ಯಾವಾಗ ಆಗತ್ತೆ ಹೇಳಿ? ಕಾರ್ಮಿಕ್ ಸೈಕಲ್ ನಾವು ಯಾವಾಗ ಪಾಠ ಕಲಿತೀವಿ ಆಗ ಮಾತ್ರನೇ ಕಾರ್ಮಿಕ್ ಸೈಕಲ್ ಎಂಡ್ ಆಗೋದು, ಆಗ ಮಾತ್ರನೇ ನಾವು ಹೊಸ ಸೈಕಲಿಗೆ ಹೋಗೋಕ್ಕಾಗೋದು. ಸೊ ಈ ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಿದೆ ಅಂತ ಅಂದರೆ ಈ ರೀಡಿಂಗ್ನ ನೋಡ್ತಾ ಇರೋರು ಆಲ್ಮೋಸ್ಟ್ ಎಲ್ಲರೂ ನೀವು ಆ ಸತ್ಯನ ಅರ್ಥ ಮಾಡ್ಕೊಂಡಿರೋದು. ಲೈಕ್ ಐ ಕ್ಯಾನ್ ಬಿ ಡಿಫ್ರೆಂಟ್ ಅಂತ ಹೇಳಿ ನನ್ನದೇ ಆದಂಥ ಐಡೆಂಟಿಟಿನ ನಾನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಐ ಹ್ಯಾವ್ ದ ಫ್ರೀಡಮ್ ಟು ಚೂಸ್ ಮಾಡ್ಕೊಳ್ಳೋಂಥ ಫ್ರೀಡಮ್ ನನಗಿದೆ, ಫ್ರೀ ವಿಲ್ ನನಗಿದೆ. ಸೊ ಹಾಗಾಗಿ ನಾನು ಎಲ್ಲರ ಥರ ಡಾಕ್ಟರ್ ಆಗಬೇಕಾಗಿಲ್ಲ. ಮೇ ಬಿ ಐ ಕ್ಯಾನ್ ಬಿ ಅ ಇನ್ಫ್ಲೂಯೆನ್ಸರ್ ಆರ್ ಅ ಯೂಟ್ಯೂಬರ್ ಆರ್ ಸಮಥಿಂಗ್ ಡಿಫ್ರೆಂಟ್ ಆರ್ ಆಥರ್ ಆರ್ ವಾಟ್ ಎವರ್. ಸೊ ನಿಮ್ಮ ಲೈಫನ್ನ ನೀವು ಯಾವ ಥರ ಬೇಕು ಆ ಥರ ಡಿಸೈನ್ ಮಾಡ್ಕೊಳ್ಳೋ ಅಂಥ ಒಂದು ಫ್ರೀಡಮ್ ನಿಮಗಿದೆ ಅಥವಾ ನಿಮಗೆ ಬೇಕು ಅನ್ನೋಂಥ ರಿಯಲೈಸೇಷನ್ ಆಗಿ ಆ ಡೈರೆಕ್ಷನಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿದಂಥ ಒಂದು ಕಾರ್ಮಿಕ್ ಸೈಕಲ್ಲು, ಆ ಡೈರೆಕ್ಷನಲ್ಲಿ ಪುಷ್ ಮಾಡಿದಂಥ ಒಂದು ಕಾರ್ಮಿಕ್ ಸೈಕಲ್ ಇದು. ಇಲ್ಲಿ ನಿಮ್ಮ ಪರ್ಸ್ನಲ್ ಪವರು ಕಳ್ಕೊಂಡಿದ್ರೆ ಬಿಕಾಸ್ ಬೇರೆಯವರು ನಿಮ್ಮ ಮೇಲೆ ಪವರ್ ಜಾಸ್ತಿ ಇತ್ತು, ರೈಟ್? ಫಿಸಿಕಲಿ ಅನ್ನೋದಕ್ಕಿಂತ ನಿಮ್ಮ ಡಿಸಿಷನ್ಸ್ ಮೇಲೆ, ನಿಮ್ಮ ಲೈಫ್ ಡಿಸಿಷನ್ಸ್ ಮೇಲೆ ಬೇರೆಯವ್ರ ಪವರು, ಬೇರೆಯವ್ರ ಅಥಾರಿಟಿ ಜಾಸ್ತಿ ಇತ್ತು. ಇವಾಗ ನೀವು ಅರ್ಥ ಮಾಡ್ಕೊಂಡಿರೋದು ಇಟ್ ಈಸ್ ನಾಟ್ ನೆಸಸರಿ. ಹೇಗೆ ನಾನು ನನ್ನ ಪವರ್ನ ಇಷ್ಟೊಂದು ಕೊಟ್ಬಿಟ್ಟೆ, ಹೇಗೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಯಾಕೆ ನನ್ನ ಒಂದು ಇಂಟ್ರೆಸ್ಟ್ಗೆ ನಾನು ವ್ಯಾಲ್ಯೂ ಕೊಡಲಿಲ್ಲ, ಯಾಕೆ ನನಗೆ ಬೇಕಾಗಿರೋದನ್ನು ನಾನು ಮಾಡುವಂಥ ಪ್ರಯತ್ನ ಪಡಲಿಲ್ಲ. ಸೊ ಈ ಥರ ಎಲ್ಲ ರಿಯಲೈಸೇಷನ್ಗಳಿಗೆ ಪ್ರವೋಕ್ ಮಾಡಿದ್ದು ಅಥವಾ ನಿಮ್ಮನ್ನು ಪುಷ್ ಮಾಡಿದ್ದು ಈ ಕಾರ್ಮಿಕ್ ಸೈಕಲ್ಲು. ಸೊ ಬೇಸಿಕ್ಲಿ ಈ ಕಾರ್ಮಿಕ್ ಸೈಕಲಲ್ಲಿ ನಿಮ್ಮ ಪರ್ಸ್ನಲ್ ಪವರನ್ನು ನೀವು ತಗೊಳ್ಳೋವಂಥ ಪ್ರಯತ್ನ ಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ವಿಚ್ ಮೀನ್ಸ್ ನಾವು ಅಲ್ಲಿ ಕಲಿಬೇಕಾಗಿದ್ದು, ಅರ್ಥ ಮಾಡ್ಕೊಂಡಿದ್ದ ಪಾಠನ ನಾವು ಅರ್ಥ ಮಾಡ್ಕೊಂಡಾಗ ನೌ ವಿ ಆರ್ ಜಂಪಿಂಗ್ ಇನ್ ಟು ಯುರಾನಸ್. ಸೊ ಯುರಾನಸ್ ಬಂದು ವೆರಿ ಸ್ಪಾಂಟೇನಿಯಸ್, ಲೈಕ್ ಒಂಥರ ಟವರ್ ಕಾರ್ ಥರ ಲೈಕ್ ಸಡನ್ ಶಿಫ್ಟ್ ಆಗುವಂಥದ್ದು. ಈ ರಿಯಲೈಸೇಷನ್ ಬಂದು ನಿಮ್ಮ ಈ ಹೊಸ ಕಾರ್ಮಿಕ್ ಸೈಕಲಲ್ಲಿ ನೀವು ನಿಮಗೆ ಬೇಕಾದಂಥ ನಿರ್ಧಾರಗಳನ್ನ ಮಾಡ್ತಾ ಇರೋದು. ಯು ಆರ್ ಮೇಕಿಂಗ್ ಅ ಲಾಟ್ ಆಫ್ ಕ್ವಿಕ್ ಆ್ಯಂಡ್ ಸಡನ್ ಚೇಂಜಸ್ ನಿಮ್ಮ ಜೀವನದಲ್ಲಿ, ನಿಮ್ಮ ಬಗ್ಗೆ, ನಿಮ್ಮ ಕರಿಯರ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ, ಅಥವಾ ನಿಮ್ಮ ಮನೆ ಯಾವ ರೀತಿ ಇರಬೇಕು ನಿಮಗೆ ಅದ್ರ ಬಗ್ಗೆ. ಸೊ ಇಷ್ಟು ದಿನ ನಿಮ್ಮ ಮನೆ ಲೈಕ್ ಆ ಗೋಡೆ ಕಲರ್ ಎಲ್ಲ ಪ್ರಾಬಬ್ಲಿ ಯು ಡಿಂಟ್ ಲೈಕ್, ಗ್ರೇ ಕಲರ್ ಇತ್ತು ಬಿಕಾಸ್ ಎಲ್ಲರೂ ಹೇಳಿದ್ರು ಇಲ್ಲಿಗೆ ಗ್ರೇ ಸೂಟ್ ಆಗುತ್ತೆ ಅಂತ. ಬಟ್ ಯು ವಾಂಟೆಡ್ ಲೈಕ್ ಪಿಸ್ತಾ ಗ್ರೀನ್, ಲೆಟ್ಸ್ ಸೇ. ಸೊ ಯು ಆರ್ ಕೈಂಡ್ ಆಫ್ ಎಕ್ಸ್ಪ್ರೆಸ್ಸಿಂಗ್, ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥದ್ದು, ವಿಚ್ ಈಸ್ ವೆರಿ ಕನ್ಫ್ಯೂಸಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಜನರಿಗೆ. ಲೈಕ್ ಇಷ್ಟು ದಿನ ನೀವು ಮ್ಯೂಟ್ ಆಗಿದ್ದಿದ್ದ ಥರ, ನಿಮ್ಮ ಟಿ ವಿ ಮ್ಯೂಟಲ್ಲಿ ಇದ್ದಿದ್ದ ಥರ ಈಗ ಸಡನ್ ಆಗಿ ನಿಮ್ಗೆ ಅರ್ಥ ಇದೆ ಆ ರಿಮೋಟಲ್ಲಿ ನಾನು ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಬೋದು, ನಾನು ಮ್ಯೂಟ್ ಏನಿಲ್ಲ ನಾನು ಅಂತ ಹೇಳಿ. ಸೊ ಇವಾಗ ನೀವು ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕಾದ್ರೆ ಎಲ್ಲರೂ ನಿಮ್ಮ ಕಡೆ ತಿರುಗಿ ನೋಡೋದು, ಮೈ ಗಾಡ್ ಏನು ಮಾಡ್ತಾ ಇದ್ದಾರೆ ಇವರು, ಸೊ ವಾಟ್ ಈಸ್ ದಿಸ್ ನ್ಯೂ ವಾಲ್ಯೂಮ್, ಯಾವುದಿದು ಹೊಸ ವಾಯ್ಸು, ಯಾವುದಿದು ಹೊಸ ನಾಯ್ಸು, ಯಾವುದಿದು ಹೊಸ ಕ್ಯಾರೆಕ್ಟರು, ಯಾವುದಿದು ಹೊಸ ಪರ್ಸ್ನಾಲಿಟಿ, ಇಷ್ಟು ದಿನ ಹಿಂಗಿರಲಿಲ್ಲ, ಇವ್ರು ಈ ರೀತಿ ಬದಲಾಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಕ್ವಿಕ್ ಆ್ಯಂಡ್ ಡ್ರಾಸ್ಟಿಕ್ and ನಿಮಗೆ ನೀವ್ಯಾರು ಅನ್ನೋದನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರೋದು ನಿಮ್ಮ ಹೊಸ ಸೈಕಲಲ್ಲಿ, ರೈಟ್? ಸಿಂಪಲ್ ಎಕ್ಸಾಂಪಲ್ಸ್ ಇರ್ಬೋದು, ಬಟ್ ಹೋಪ್ಫುಲಿ ನಿಮಗೆ ರಿಲೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿ ನಾನು ಡೇ ಟು ಡೇ ಎಕ್ಸಾಂಪಲ್ಸ್ ಕೊಡ್ತಾ ಇರೋದು. ಲೆಟ್ಸ್ ನಮ್ಮ ಹೇರ್ ಸ್ಟೈಲ್ ಯಾವಾಗಲೂ ವಿ ಹ್ಯಾಡ್ ಅ ಲಾಂಗ್ ಹೇರ್, ಅಥವಾ ಇದೇ ಥರನೇ ನಮ್ಮ ಹೇರ್ ಸ್ಟೈಲ್ ಇದ್ದಿದ್ದು ಬಿಕಾಸ್ ಎಲ್ಲರೂ ಹೇಳಿದ್ರು ಇದು ನಿನಗೆ ಸೂಟ್ ಆಗುತ್ತೆ ಅಂತ ಹೇಳಿ. ಸಡನ್ ಆಗಿ ಐ ಆಮ್ ಕಲರಿಂಗ್ ಮೈ ಹೇರ್ ರೆಡ್ ಆ್ಯಂಡ್ ಶಾರ್ಟ್ ಹೇರ್ ಕಟ್. ಸೊ ದಟ್ ಈಸ್ ಮೀ. ಅದು ನಾನು ಅಲ್ವಾ ಅಂತ ನಾನು ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ನಾನು ಅದನ್ನು ಟ್ರೈ ಮಾಡಲಿಲ್ಲ ಅಂತಂದರೆ ಹೌ ವಿಲ್ ಐ ರಿಯಲೈಸ್ ಅದು ನಾನು ಅಲ್ವಾ ಅಂತ ಹೇಳಿ, ರೈಟ್? ಸೊ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ನಿಮ್ಮನ್ನು ನೀವು ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಆಲ್ಸೋ ಕೆಲವರು ನಿಮ್ಮ ಕರಿಯರನ್ನು ಕ್ವೆಶನ್ ಮಾಡ್ಬೋದು ನಿಮ್ಮ ನೆಕ್ಸ್ಟ್ ಸೈಕಲಲ್ಲಿ. ಇಸ್ ದಿಸ್ ವಾಟ್ ಐ ವಾಂಟ್, ನಾನು ಇದೇನಾ ಬೇಕಾಗಿರೋದು ಅಥವಾ ನಾನು ಇದೇ ಡೈರೆಕ್ಷನಲ್ಲೇನೋ ಹೋಗಬೇಕಾಗಿರೋದು. ಆವಾಗ ಎಲ್ಲರೂ ಹೇಳಿದರು ನಾನು ಓದಬೇಕಾದ್ರೆ ನನ್ನ ಡಿಗ್ರಿ ಪ್ರಾಬಬ್ಲಿ ನಾನು ಇಂಜಿನಿಯರಿಂಗಲ್ಲಿ ಮಾಡಿದ್ದೀನಿ ಅಥವಾ ಇನ್ನೊಂದರಲ್ಲಿ ಮಾಡಿದ್ದೀನಿ, ಸೊ ಹಾಗಾಗಿ ಎಲ್ಲರೂ ಇದೇ ಮಾಡ್ತಿದ್ದಾರೆ, ಅಥವಾ BCom ಮಾಡಿದ್ದೀನಿ, ಸೊ ನಾನು ಇದೇ ಆಗಬೇಕು. ಸೊ ಲೈಕ್
ಇಸ್ ಇಟ್ ಇನ್ ಅಲೈನ್ಮೆಂಟ್ ನಾನು ಯಾರು ಅದಕ್ಕೆ ಇಲ್ಲ ಅಂತಂದರೆ ನಾವು ವಿಲ್ ಕ್ವಶನ್ ನಿಮ್ಮ ಹೊಸ ಸೈಕಲಲ್ಲಿ. ಸೊ ಏನು ಮಾಡಿದರೆ ಇಟ್ ಈಸ್ ಇನ್ ಅಲೈನ್ಮೆಂಟ್, ಏನು ಮಾಡಿದಾಗ ಅದು ನನ್ನ ಟ್ರೂ ಸೆಲ್ಫ್ ಆಗಿರುತ್ತೆ, ರೈಟ್? ನಿಮ್ಮ ಎಕ್ಸ್ಟೆನ್ಷನ್ ಆಗಿರಬೇಕು ನೀವು ಮಾಡೋದೆಲ್ಲ. ನಿಮಗೆ ಎನರ್ಜಿ ಕೊಡಬೇಕು, ಪವರ್ ಕೊಡಬೇಕು, ಖುಷಿ ಕೊಡಬೇಕು ನೀವು ಮಾಡೋ ಕೆಲಸ ಎಲ್ಲ. ಇಫ್ ಇಟ್ ಈಸ್ ಟೇಕಿಂಗ್ ಅವೇ ನಿಮ್ಮ ಎನರ್ಜಿನ ಡಿಪ್ಲೀಟ್ ಮಾಡುವಂಥ ಕೆಲಸಗಳನ್ನೆಲ್ಲ ನೀವು ಕ್ವಶನ್ ಮಾಡ್ತಾ ಇರೋದು ಈ ಹೊಸ ಕಾರ್ಮಿಕ್ ಸೈಕಲಲ್ಲಿ. ಬಿಕಾಸ್ ನಿಮ್ಮ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ಈ ಹೊಸ ಕಾರ್ಮಿಕ್ ಸೈಕಲಲ್ಲಿ ಬೈ ಟ್ರಯಲ್ ಆ್ಯಂಡ್ ಎರರ್ಸ್ ಆ್ಯಂಡ್ ಹೊಸದನ್ನು ನೀವು ಟ್ರೈ ಮಾಡ್ತಾ ಇರೋದು. ಡೆಫಿನೆಟ್ಲಿ ಸುಮಾರು ಜನಕ್ಕೆ ನೀವು ಶಾಕ್ ಕೊಡ್ತೀರಾ, ಯಾಕೆಂದರೆ ಸ್ಪೆಷಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಲೈಕ್ ಓಕೆ ಏನಾಗ್ತಾ ಇದೆ, ವಾಟ್ ಈಸ್ ಹ್ಯಾಪನಿಂಗ್, ಇವ್ರಿಗೆ ಯಾಕೆ ಈ ಥರ ಹೊಸ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಥವಾ ಹೊಸ ಇಂಟ್ರೆಸ್ಟ್ಗಳನ್ನ ತರ್ತಾ ಇದ್ದಾರೆ. ಮೇ ಬಿ ನಿಮಗೆ ಯಾವತ್ತೂ ನಿಮಗೆ ಹಾಡು ಹೇಳೋದು ಇಷ್ಟ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ, ಯಾಕೆಂದರೆ ನೀವು ಈ ಕಾರ್ಮಿಕ್ ಸೈಕಲ್ ಅಥವಾ ಹಳೆ ಸೈಕಲಲ್ಲಿ ನೀವು ಅಷ್ಟೊಂದು ನಿಮ್ಮ ಬಗ್ಗೆ ನೀವು ವ್ಯಕ್ತಪಡಿಸ್ಕೊಂಡಿರಲಿಲ್ಲ. ಇವಾಗ ನೀವು ಯು ಅಂಡರ್ಸ್ಟುಡ್, ಇಲ್ಲ ನನಗೆ ಹಾಡು ಕಲಿಯೋದು ಇಷ್ಟ, ನಾನು 10 ವರ್ಷದಿಂದ ಕಾಯ್ತಾ ಇದ್ದೆ ಈ ದಿನಕ್ಕೋಸ್ಕರ. ಇವಾಗ ನವ್ ಯು ಆರ್ ಗೋಯಿಂಗ್ ಟು ಜಾಯಿನ್ ಹೊಸ ಸಂಗೀತ ಕ್ಲಾಸನ್ನ ಆ್ಯಂಡ್ ದೆನ್ ಯು ಕೈಂಡ್ ಆಫ್ ಸಿಂಗ್ ಆಲ್ ದ ಟೈಮ್. ಜಸ್ಟ್ ಅನ್ ಎಕ್ಸಾಂಪಲ್, ಯಾವ ಒಂದು ಏರಿಯಾನಲ್ಲಿ ಬೇಕಾದರೂ ಆಗಿರ್ಬೋದು. ಲೈಕ್ ಸ್ವಿಮ್ಮಿಂಗು, ಮನೆಯಲ್ಲಿ ಎಲ್ಲರೂ ಈಗ ಈ ಸ್ವಿಮ್ಮಿಂಗ್ ಮಾಡಿ ನೀನೇನಾಗಬೇಕು ಅಂತ ಹೇಳಿರ್ಬೋದು ಕಾರ್ಮಿಕ್ ಸೈಕಲ್ ಹಳೆ ಸೈಕಲಲ್ಲಿ. ಆ್ಯಂಡ್ ದೆನ್ ಯು ಅಂಡರ್ಸ್ಟುಡ್, ನಾನು ಕಲಿತಾ ಇರೋದು ಸ್ವಿಮ್ಮಿಂಗು ನನಗೋಸ್ಕರ, ಬಿಕಾಸ್ ಐ ಲವ್ ನೀರಲ್ಲಿ ಸ್ವಿಮ್ ಮಾಡೋದು, ಮುಳುಗ್ದಿರಾ ಹೇಗೆ ನನ್ನನ್ನು ನಾನು ಕಾಪಾಡ್ಕೊಳ್ಳೋದು ಅಂತ ಹೇಳಿ. ಸೊ ಇಟ್ ಈಸ್ ಮೈ ಇಂಟ್ರೆಸ್ಟ್. ಸೊ ಸ್ವಿಮ್ಮಿಂಗ್ ಎಲ್ರಿಗೂ ಖುಷಿ ಕೊಡಬೇಕು ಅಂತ ನಾನು ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಹೋಗ್ತಾ ಇಲ್ಲ. ಐ ಲವ್ ಸ್ವಿಮ್ಮಿಂಗ್, ಐ ಲವ್ ವಾಟರ್. ಸೊ ಐ ಟ್ರೈ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಯು ಆರ್ ಟ್ರೈಯಿಂಗ್ ಎವ್ರಿಥಿಂಗ್. ನೀವು ಯಾರು ಅನ್ನೋದನ್ನು ನೀವಿನ್ನೂ ಕ್ಲಿಯರ್ ಆಗಿ ಕಂಡುಕೊಳ್ಳೋದಕ್ಕೆ ಇಷ್ಟು ದಿನದಿಂದ ನಿಮ್ಮನ್ನು ನೀವು ಮುಚ್ಚಿಟ್ಕೊಂಡು ನಿಮ್ಮ ಐಡಿಯಾಸ್ನ, ನಿಮ್ಮ ವಿಷನ್ಸ್ನ, ನೀವು ಯಾರು ಅನ್ನೋದನ್ನು ಎಲ್ಲಿ ನಾವು ಹೈಡ್ ಮಾಡಿದ್ವಿ, ಇಲ್ಲಿ ಬಚ್ಚಿಟ್ಕೊಂಡಿದ್ವಿ ನಾವು, ಅದನ್ನೆಲ್ಲ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಸೊ ದರ್ ಇಸ್ ಅ ಲಾಟ್ ಆಫ್ ಕ್ವಿಕ್ ಶಿಫ್ಟ್ಗಳು, ಚೇಂಜಸ್ಗಳು ನಮಗೆ ನಾವು ತಂದ್ಕೊಳ್ತಾ ಇರೋದು ಹೊಸ ಕಾರ್ಮಿಕ್ ಸೈಕಲಲ್ಲಿ. ಯು ಬಿಕಮ್ ಮೋರ್ ಆ್ಯಂಡ್ ಮೋರ್ ರಿಯಲ್. ಓಕೆ, ಸೊ ಯು ಆರ್ ಬಿಕಮಿಂಗ್ ಮೋರ್ ಆನೆಸ್ಟ್ ನಿಮ್ಮ ಜೊತೆ ನೀವು. ಸೊ ಕೆಲಸದ ವಿಚಾರದಿಂದ ಇರ್ಬೋದು, ರಿಲೇಷನ್ಶಿಪ್ಪಿಂದ ಇರ್ಬೋದು, ಹಾಬೀಸು, ನಿಮ್ಮ ಈಟಿಂಗ್ ಹ್ಯಾಬಿಟ್ಸಿಂದ ಇರ್ಬೋದು. ಎಲ್ಲರೂ ಹೇಳಿದರು ನಿಮಗೆ ಪ್ರಾಬಬ್ಲಿ ಸೀತಾಫಲ ಇಷ್ಟ ಅಂತ, ಬಟ್ ಯು ದೆನ್ ರಿಯಲೈಸ್ಡ್ ಆ್ಯಕ್ಚುಲಿ ಐ ಡೋಂಟ್ ಲೈಕ್. ಸೊ ಐ ಲವ್ ಪಪಾಯ, ಐ ಲವ್ ಆ್ಯಪಲ್. ಸೊ ಲೆಟ್ ಮಿ ಬಿ ಓಪನ್. ನೆಕ್ಸ್ಟ್ ಟೈಮ್ ಯಾರಾದರೂ ಸೀತಾಫಲ ಆಫರ್ ಮಾಡಿದಾಗ ಯು ಆರ್ ಲೈಕ್ ನೋ ಸಾರಿ, ಐ ಡೋಂಟ್ ಲೈಕ್, ಅದಷ್ಟೊಂದು ನನಗೇನು ಇಷ್ಟ ಇಲ್ಲ ಅಂತ ಹೇಳಿ. ಸೊ ಯು ಅಂಡರ್ಸ್ಟ್ಯಾಂಡ್ ರೈಟ್? ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇರೋದು ಸೊ ದಟ್ ಯು ಕ್ಯಾನ್ ರಿಲೇಟ್ ಯಾವ ರೀತಿ ಶಿಫ್ಟ್ಸು, ಚೇಂಜಸ್ಸು ಅಂತ ಹೇಳಿ. ಬಟ್ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮ್ಮ ಹೊಸ ಕಾರ್ಮಿಕ್ ಸೈಕಲಲ್ಲಿ. ಈ ಸೈಕಲ್ ಬಂದು ನಿಮ್ಮನ್ನ ಪುಷ್ ಮಾಡಿದ್ದು ಈ ಹೊಸ ಐಡೆಂಟಿಟಿನ ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಅಥೆಂಟಿಕ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ, ಇನ್ನೂ ಅಲೈನ್ಮೆಂಟಿಗೆ, ನಿಮ್ಮ ಸೋಲ್ ಜೊತೆ ನಿಮ್ಮ ಅಲೈನ್ಮೆಂಟಿಗೆ, ನಿಮ್ಮ ಹೈಯರ್ ಪವರ್ಸ್ ಜೊತೆ ಅಲೈನ್ಮೆಂಟಿಗೆ ನಿಮ್ಮನ್ನು ನೀವು ಮೂವ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ದೆನ್ ವಿ ಹ್ಯಾವ್ ಹೈ ಪ್ರೀಸ್ಟೆಸ್ ಇಲ್ಲಿ, ನಿಮ್ಮ ಇನ್ನರ್ ವಾಯ್ಸ್. ಆಬ್ಸಲ್ಯೂಟ್ಲಿ ಇಷ್ಟು ದಿನ ನಾವು ಹೊರಗಡೆ ನಾಯ್ಸನ್ನು ಕೇಳ್ತಾ ಇದ್ವಿ. ಇಷ್ಟು ದಿನ ಹೊರಗಡೆ ಯಾರೇನು ಹೇಳ್ತಾರೆ ಅಥವಾ ಹೊರಗಡೆ ಅವ್ರ ಒಪಿನಿಯನ್ಗಳು, ಓಕೆ ಇವ್ರಿಗೆ ಖುಷಿ ಆಯಿತಾ, ಇವ್ರು ಒಪ್ಕೊಂಡ್ರಾ, ಇವ್ರೇನು ಅಂದ್ಕೊಳ್ತಾರೆ ನನ್ನ ಬಗ್ಗೆ. ಸೊ ಈ ಥರ ಎಲ್ಲ ಹೊರಗಡೆ ನಾಯ್ಸನ್ನು ಕಟ್ ಮಾಡಿ ನೀವು ಫೈನಲಿ ನಿಮ್ಮ ಇನ್ನರ್ ವಾಯ್ಸನ್ನು ಕೇಳ್ತಾ ಇರೋದು, ನಿಮ್ಮನ್ನು ನೀವು ಕೇಳ್ತಾ ಇರೋದು, ಆಮ್ ಐ ಹ್ಯಾಪಿ, ಇದು ಮಾಡ್ತಾ ಇರೋದ್ರಿಂದ ನನಗೆ ಖುಷಿ ಸಿಗ್ತಾ ಇದೆಯಾ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಅಂಕಲ್ ಏನು ಹೇಳ್ತಾ ಇದ್ದಾರೆ ಅಥವಾ ಪಕ್ಕದ ಮನೆಯವ್ರು ಏನು ಹೇಳ್ತಾ ಇದ್ದಾರೆ ಅಥವಾ ಕಲೆಕ್ಟಿವ್ ಆಗಿ ಸೊಸೈಟಿ ಒಪ್ಕೊಳ್ತಾ ಇದೆಯಾ ನನ್ನ ಈ ಐಡಿಯಾನ. ಇಟ್ ಡಸಂಟ್ ಮ್ಯಾಟರ್ ಯಾರು ಏನು ಹೇಳ್ತಾ ಇದ್ದಾರೆ ಅಥವಾ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಟ್ಯಾರೋ ರೀಡರ್ ಏನು ಹೇಳ್ತಾರೆ, ದಟ್ ನಥಿಂಗ್ ಮ್ಯಾಟರ್ಸ್. ಯಾವಾಗ ನೀವು ಯು ಆರ್ ಆಬ್ಸಲ್ಯೂಟ್ಲಿ ಲಿಸನಿಂಗ್ ನಿಮ್ಮ ಇಂಟ್ಯೂಷನನ್ನು, ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಆ ಒಂದು ಅಲೈನ್ಮೆಂಟಲ್ಲಿ ನಡೆದಾಗ, ನಿಮ್ಮ ಇನ್ನರ್ ವಾಯ್ಸನ್ನು ಕೇಳಿದಾಗ, ಸೊ ಯು ಬೇಸಿಕ್ಲಿ ನಿಮ್ಮ ಜೊತೆ ನೀವು ಯು ಆರ್ ಬಿಕಮಿಂಗ್ ವೆರಿ ವೆರಿ honest and real. Group number 1, I actually feel ಈ ಎನರ್ಜಿ ಗ್ರೂಪ್ ನಂಬರ್ 2ಗೂ ಸ್ವಲ್ಪ ಬ್ಲೀಡ್ ಆಗ್ತಾ ಇದೆ ಅಂತ ಹೇಳಿ, ಎರಡೂ ಮರ್ಜ್ ಆಗಿರೋ ಥರ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ ವೈ, ಬಿಕಾಸ್ the whole theme ಬಂದು we are becoming more real, more honest, more aligned. ನಮ್ಮ ಜೊತೆ, ನಮ್ಮ ಸೋಲ್ ಜೊತೆ, ನಮ್ಮ ಪರ್ಪಸ್ ಜೊತೆ, ನಾವು ಯಾರು ಅನ್ನೋದ್ರ ಜೊತೆ. ಸೊ
ಯಾ ನಿಮ್ಮದು ಎಸ್ಪೆಷಲಿ ನಿಮ್ಮದು ಗ್ರೂಪ್ ನಂಬರ್ 1 ಇಟ್ ಈಸ್ ಅಬೌಟ್ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಐಡೆಂಟಿಟಿ ಅರೌಂಡ್ ಆಗಿರುವಂಥದ್ದು. ನ್ಯೂ ಅಡ್ವೆಂಚರ್ ಗ್ರೂಪ್ ನಂಬರ್ 1 ಲೈಕ್ ಯಾಕೆ ನನಗೆ ಮರ್ಜ್ ಆಗಿದೆ ಅನ್ನಿಸ್ತಾ ಇದೆ ಅಂತಂದರೆ, ಐ ಕೀಪ್ ಟೆಲಿಂಗ್ ಗ್ರೂಪ್ ನಂಬರ್ 2 ಅಂತ ಹೇಳಕ್ಕೆ ಹೋಗಿ ನಾನು ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಗ್ರೂಪ್ ನಂಬರ್ 1 ಅಂತ ಹೇಳಿ. ನ್ಯೂ ಅಡ್ವೆಂಚರ್ ಆಬ್ಸಲ್ಯೂಟ್ಲಿ. ಸೊ ಈ ಹೊಸ ದೃಷ್ಟಿನಲ್ಲಿ ಯು ಆರ್ ಬಿಕಮಿಂಗ್ ಸೂಪರ್ ಎಕ್ಸೈಟೆಡ್. ಓಕೆ, ದಿಸ್ ಈಸ್ ಯು ಅಗೇನ್, ನಿಮ್ಮ ಇನ್ನರ್ ಚೈಲ್ಡ್ ಆಗಿ ತಿರ್ಗಾ ನಿಮ್ಮನ್ನು ನೀವು ರೀಇನ್ವೆಂಟ್ ಮಾಡ್ಕೊಳ್ತಾ ಇರೋದು. ಓಕೆ, ವಾಟ್ ಈಸ್ ದಿಸ್, ವಾಟ್ ಈಸ್ ದ್ಯಾಟ್. ಸೊ ಯು ಆರ್ ವೆರಿ ಕ್ಯೂರಿಯಸ್. ಈ ಹೊಸ ಸೈಕಲಲ್ಲಿ ಈ ಹೊಸ ಎಕ್ಸ್ಪೀರಿಯನ್ಸಸ್ಗಳನ್ನ ಹೇಗೆ ನಾನು ಇಟ್ಸ್ ಲೈಕ್ ನ್ಯೂ ಅಡ್ವೆಂಚರ್. ದಿಸ್ ಈಸ್ ಆಲ್ಸೋ ಕನ್ಫರ್ಮೇಷನ್. ನೀವು ಈ ಹೊಸ ಸೈಕಲ್ಗೆ ಆಲ್ರೆಡಿ ಎಂಟರ್ ಆಗಿರೋದು ಗ್ರೂಪ್ ನಂಬರ್ 2. ಸೊ ನಿಮ್ಮ ಇನ್ನರ್ ಚೈಲ್ಡ್ನ ನೀವು ಆಡೋದಕ್ಕೆ ಬಿಡ್ತಾ ಇರೋದು. ಯಾಕೆಂದರೆ ನಮ್ಮ ಇನ್ನರ್ ಚೈಲ್ಡ್ನ ಅಥವಾ ನಮ್ಮ ಪ್ಯೂರ್ ಪ್ರೆಸೆನ್ಸ್ ಅಥವಾ ಪ್ಯೂರ್ ಸೋಲ್ ಅಥವಾ ನಮ್ಮ ಒರಿಜಿನಲ್ ಕೆಪಾಸಿಟಿನ ನಾವು ಇಷ್ಟು ದಿನ ಹೈಡ್ ಮಾಡಿದ್ದನ್ನು ವಿ ಆರ್ ಲೆಟ್ಟಿಂಗ್ ಇಟ್ ಔಟ್ ಇವಾಗ, ಗೋ ಪ್ಲೇ ಅಂತ ಹೇಳಿ. ಸೊ ಯು ಆರ್ ಬೇಸಿಕ್ಲಿ ನಿಮಗೆ ನೀವು ಪರ್ಮಿಷನ್ ಕೊಡ್ತಾ ಇರೋದು ಈ ಹೊಸ ಸೈಕಲಲ್ಲಿ. ಎಷ್ಟು ವರ್ಷ ಇರ್ತೀವಿ ಭೂಮಿ ಮೇಲೆ ಅಂತ ಗೊತ್ತಿಲ್ಲ, ಪ್ರಿಟೆಂಡ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಬೇರೆಯವ್ರಿಗೋಸ್ಕರ ನಮ್ಮನ್ನು ನಾವು ಡಿಮ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯು ನೋ ವಾಟ್, ಐ ಪ್ಲೇ ಅಂತ ಹೇಳಿ ನಮಗೆ ನಾವು ಪರ್ಮಿಷನ್ ಕೊಡ್ತಾ ಇರೋದು ಈ ಹೊಸ ಸೈಕಲಲ್ಲಿ. ಐ ಟ್ರೈ ಎವ್ರಿಥಿಂಗ್ ಎಲ್ಲಾನು ಟ್ರೈ ಮಾಡೋಕ್ಕಾಗೋದಿಲ್ಲ. ದಟ್ಸ್ ಕ್ರೇಜಿ. ಲೈಕ್ ಐ ಟ್ರೈ ಎವ್ರಿಥಿಂಗ್ ಇಸ್ ನಾಟ್ ರಿಯಲಿ, ಓ ಮೈ ಗಾಡ್, ಈಸ್ ನಾಟ್ ರಿಯಲಿ ವ್ಯಾಲಿಡ್. ಬಟ್ ಐ ಟ್ರೈ ಯಾವುದು ನನಗೆ ಇಂಟ್ರೆಸ್ಟ್ ಕೊಡ್ತಾ ಇದೆ ಅದನ್ನು. ಲೈಕ್ ಕಾರ್ಡ್ಸ್ ಎಲ್ಲ ಕಡೆನೂ ಇಟ್ ಈಸ್ ಜಂಪಿಂಗ್. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮ್ಮ ಹೊಸ ಸೈಕಲಲ್ಲಿ ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ನಿಮ್ಮ ರೆಸ್ಟ್ನ, ನಿಮ್ಮ ರಿಲ್ಯಾಕ್ಸೇಷನನ್ನು ಕೂಡ ನೀವು ಪ್ರಯಾರಿಟೈಸ್ ಮಾಡ್ತಾ ಇರೋದು ನಿಮ್ಮ ಈ ಹೊಸ ಸೈಕಲಲ್ಲಿ. ನಿಮ್ಮ ಹಳೆ ಸೈಕಲಲ್ಲಿ ಪ್ರಾಬಬ್ಲಿ ನಿಮ್ಮನ್ನು ನೀವು ತುಂಬಾ ಪುಷ್ ಮಾಡ್ತಿದ್ರಿ, ಬರ್ನ್ಔಟ್ ಆಗಿದ್ರು, ಟಯರ್ಡ್ ಆಗಿದ್ರು. ಟ್ರಸ್ಟ್ ಆಬ್ಸಲ್ಯೂಟ್ಲಿ. ಸೊ ದಿಸ್ ಈಸ್ ಬ್ಯೂಟಿಫುಲ್. ಇನ್ನೊಂದು ಮೇಜರ್ ಶಿಫ್ಟ್ ಆಗ್ತಾ ಇರೋದು ನಿಮ್ಮ ಈ ಹೊಸ ಸೈಕಲ್ನಿಂದ, ಹಳೆ ಸೈಕಲಿಂದ ಈ ಹೊಸ ಸೈಕಲಿಗೆ. ಹಳೆ ಸೈಕಲಲ್ಲಿ ನಮಗೆ ನಂಬೋದು ತುಂಬ ಕಷ್ಟ ಆಗಿತ್ತು. ನಮ್ಮನ್ನು ನಾವು ನಂಬೋದು, ನಮ್ಮ ಐಡಿಯಾನ ನಾವು ನಂಬೋದು, ಅಥವಾ ನನಗಿರೋ ವ್ಯಾಲ್ಯೂನ ವರ್ತನ ನಾನು ನಂಬೋದು. ಬೇಸಿಕ್ಲಿ ಟ್ರಸ್ಟ್ ವಾಸ್ ಅನ್ ಇಶ್ಯೂ ನಮಗೆ. ಆ್ಯಂಡ್ ಆಲ್ಸೋ ಹೈಯರ್ ಪವರ್ಸ್ನ ನಂಬೋದು, ಆ್ಯಂಡ್ ಆಲ್ಸೋ ನಮ್ಮ ಇಂಟ್ಯೂಷನನ್ನು ನಂಬೋದು. ದಿಸ್ ಇಸ್ ದ ಕಾರ್ಡ್ ಆಫ್ ಇಂಟ್ಯೂಷನ್, ಹೈಯರ್ ಪವರ್ಸ್, ಲೈಕ್ ಗಾಡೆಸ್. ಸೊ ಈ ಥರ ಒಂದು ಹೈಯರ್ ಬೀಯಿಂಗ್ಸ್ನ ನಂಬೋದು. ದೇರ್ ಇಸ್ ಅ ಪ್ಲ್ಯಾನ್ ಪ್ರಪಂಚದಲ್ಲಿ, ಅಥವಾ ದೇರ್ ಇಸ್ ಅ ಪ್ಲ್ಯಾನ್, ನನ್ನ ಸೋಲ್ ಪ್ಲ್ಯಾನ್ ಇದೆ ಅಂತ ನಂಬೋದು. ಬಿಕಾಸ್ ವಿ ವರ್ ಆಲ್ವೇಸ್ ವರೀಡ್ ಆ್ಯಂಡ್ ಆಂಗ್ಸೈಟಿ ಆ್ಯಂಡ್ ಫಿಯರ್ ಆ್ಯಂಡ್ ರೆಸ್ಟ್ಲೆಸ್ನೆಸ್. ಯಾಕೆಂದರೆ ಇದಾಗ್ತಾ ಇಲ್ಲ, ಈ ಟೈಮಿಗೆ ಇದಾಗ್ಬಿಡ್ಬೇಕಾಗಿತ್ತು, ಇಷ್ಟೊತ್ತಿಗೆ ಇದು ಮುಗ್ದು ಹೋಗ್ಬೇಕಾಗಿತ್ತು, ಇಷ್ಟೊತ್ತಿಗೆ ಇದು ಬಂದುಬಿಡ್ಬೇಕಾಗಿತ್ತು, ಇಷ್ಟೊತ್ತಿಗೆ ನಾನು ಗ್ರ್ಯಾಜುಯೇಟ್ ಆಗಿಬಿಡ್ಬೇಕಾಯಿತು, ಇಷ್ಟೊತ್ತಿಗೆ ನಂಗೆ ಮಗು ಆಗಿಬಿಡ್ಬೇಕಾಯಿತು, ಅಥವಾ ಸೊ ದೇರ್ ಇಸ್ ಕಾನ್ಸ್ಟೆಂಟ್ ಆಂಗ್ಸೈಟಿ ಬಿಕಾಸ್ ದೇರ್ ಇಸ್ ಕಂಪ್ಯಾರಿಸನ್ ಭೂಮಿ ಮೇಲೆ. ಲೈಕ್ ಅವ್ರದ್ದಾಯಿತು, ಇವ್ರದ್ದಾಯಿತು, ನನ್ನ ಫ್ರೆಂಡ್ದಾಯಿತು, ಅಥವಾ ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ನನಗೆ ಯಾಕೆ ಹೀಗೆ. ಸೊ ಯು ಆರ್ ಕೈಂಡ್ ಆಫ್ ಫೈನಲಿ ಟ್ರಸ್ಟಿಂಗ್ ಆ್ಯಂಡ್ ಸರೆಂಡರಿಂಗ್ ಯೂನಿವರ್ಸ್ಗೆ ಅಥವಾ ಹೈಯರ್ ಪವರ್ಸ್ಗೆ ಅಥವಾ ನಿಮ್ಮ ಸೋಲ್ ನಾಲೆಜಿಗೆ ದಟ್ ನಾನು ಬೇರೆಯವ್ರ ಜೀವನನ ನಾನು ಲೀಡ್ ಮಾಡ್ತಾ ಇಲ್ಲ. ದಿಸ್ ಇಸ್ ಮೈ ಲೈಫ್. ಸೊ ಎಲ್ಲರ ಸ್ಟೋರಿನೂ ಒಂದೇ ಥರ ಇರೋದಿಲ್ಲ. ನನ್ನ ಸ್ಟೋರಿ ಏನು ಅಂತ ಹೇಳಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಇನ್ಮೇಲೆ. ಐ ಡೋಂಟ್ ಕೇರ್ ಬೇರೆಯವ್ರ ಸ್ಟೋರಿನಲ್ಲಿ ಏನಾಗ್ತಾ ಇದೆ. ಐ ಡೋಂಟ್ ಕೇರ್ ಯಾರು ಮಲ್ಟಿ ಮಿಲಿಯನೇರ್ ಆದರೂ, ಐ ಡೋಂಟ್ ಕೇರ್ ಯಾರಿಗೆ ಮಕ್ಕಳಾಯಿತು, ಐ ಡೋಂಟ್ ಕೇರ್ ಯಾರ ಜೀವನದಲ್ಲಿ ಏನೇನಾಗ್ತಾ ಇದೆ, ಇನ್ ಅ ವೆರಿ ರೆಸ್ಪೆಕ್ಟಬಲ್ ವೇ, ಈಗೋಯಿಸ್ಟಿಕಲ್ ವೇ ಅಲ್ಲ. ಬಿಕಾಸ್ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ನನ್ನ ಸ್ಟೋರಿ ಮೇಲೆ, ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ನನ್ನ ಚಾಪ್ಟರ್ ಮೇಲೆ. ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್. ನಮ್ಮ ಲೈಫ್ ಬಂದು ಇಟ್ ಇಸ್ ವೆರಿ ವೆರಿ ಶಾರ್ಟ್. Let me focus ನನ್ನ ಸ್ಟೋರಿ ಮೇಲೆ. If I'm not liking ನನ್ನ ಸ್ಟೋರಿನ, I'm going to rewrite ನನ್ನ ಸ್ಟೋರಿನ, ಬಟ್ ಐ ವಿಲ್ ನಾಟ್ ಕಂಪೇರ್ ನನ್ನ ಸ್ಟೋರಿನ ಬೇರೆಯವ್ರ ಸ್ಟೋರೀಸ್ ಜೊತೆ. ಯಾಕೆಂದರೆ ನಾನು ಈ ಭೂಮಿ ಮೇಲೆ ಬಂದಿರೋದು ಬೇರೆಯವ್ರ ಸ್ಟೋರಿನಲ್ಲಿ ವಿಲನ್ ಆಗೋದಕ್ಕೋ, ಬೇರೆಯವ್ರ ಸ್ಟೋರಿನಲ್ಲೋ ಸೈಡ್ ಕ್ಯಾರೆಕ್ಟರ್ ಆಗೋದಕ್ಕೋ, ಅಥವಾ ಬೇರೆಯವ್ರ ಸ್ಟೋರಿನ ಕೂತ್ಕೊಂಡು ಅಬ್ಸರ್ವ್ ಮಾಡೋದಕ್ಕೋ. ದಟ್ ಈಸ್ ನಾಟ್ ಮೈ ಪರ್ಪಸ್. ನನ್ನ ಪರ್ಪಸ್ ಬಂದು ನನ್ನ ಸ್ಟೋರಿನಲ್ಲಿ ನಾನು ಮೇನ್ ಕ್ಯಾರೆಕ್ಟರ್ ಆಗೋದಕ್ಕೆ. ಸೊ ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಸೊ to summarize, group number 1, you're stepping into ನಿಮ್ಮ main character vibes. Like hero, heroine, whatever is the main character. So you are entering a main character vibe. Okay? So I am the main character of my life. I am super important ನನ್ನ ಸ್ಟೋರಿನಲ್ಲಿ. So yeah, that is what is the new realization. ನೀವು ಈ ಹೊಸ ಸೈಕಲ್ಗೆ ಎಂಟರ್ ಆಗ್ತಾ ಇರೋದು. And also this is again a confirmation past life. So you are breaking ಈ
ಸೈಕಲನ್ನು ಕಾಪಿ ಪೇಸ್ಟ್ ಆಗ್ತಾ ಇದ್ದಂಥ ಸೈಕಲನ್ನು ಅವ್ರ ತಂದೆ ತಾಯಿ ಇದೇ ಥರ ಇದ್ರು, ಇವ್ರ ತಂದೆ ತಾಯಿ ಇದೇ ಥರ ಇದ್ರು, ನಮ್ಮ ಅಜ್ಜಿ ತಾತ ಇದೇ ಥರ ಇದ್ರು, ನಮ್ಮ ತಂದೆ ತಾಯಿನೂ ಇದೇ ಥರ ಇದ್ರು. ಸೊ ನೌ ಐ ವಿಲ್ ರೈಟ್ ಹೊಸ ಸ್ಟೋರಿನ, ರೈಟ್? ಸೊ ದಿಸ್ ಈಸ್ ಯೋರ್ ನ್ಯೂ ಸೈಕಲ್ ಆ್ಯಂಡ್ ನಿಮ್ಮ ಹೊಸ ರಿಯಾಲಿಟಿ. ಯು ಆರ್ ಬ್ರೇಕಿಂಗ್ ಜನರೇಷನಲ್ ಪ್ಯಾಟರ್ನ್ ಆಫ್ ಕಾಪಿ ಪೇಸ್ಟ್ or rewind and play. Okay, so I'll write my own story ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ದ ಮೇನ್ ಕ್ಯಾರೆಕ್ಟರ್ ಆಫ್ ಮೈ ಸ್ಟೋರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ಮೈ ನ್ಯೂ ಸ್ಟೋರಿ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು. ನಿಮ್ಮ ಈ ಹೊಸ ಸೈಕಲ್ ಬಗ್ಗೆ ಕ್ಯೂರಿಯಾಸಿಟಿ ಆ್ಯಂಡ್ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ನಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 1 ದಟ್ ಈಸ್ ಆ್ಯಕ್ಚುಲಿ ನಿಮ್ಮ ಹೊಸ ಸೈಕಲ್. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2. ನೀವು ಈ ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಗ್ರೀನ್ ಮಾಸಗೇಟ್. ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಲೈಕ್ ಹಾರ್ಟ್ ಚಕ್ರ ಈಸ್ ವೈಡ್ ಓಪನ್, ಅಥವಾ ಹಾರ್ಟ್ ಚಕ್ರ ಲೈಕ್ ಬ್ಯಾಂಡೇಜ್ ಹಾಕಿರೋದನ್ನ ತೋರಿಸ್ತಾ ಇರೋದು. ಸೊ ದೆರ್ ಇಸ್ ಅ ಲಾಟ್ ಆಫ್ ಹೀಲಿಂಗ್ ನಿಮ್ಮ ಹಾರ್ಟ್ ಸ್ಪೇಸಲ್ಲಿ, ಹಾರ್ಟ್ ಚಕ್ರನಲ್ಲಿ. ಆ್ಯಂಡ್ ದೆರ್ ಇಸ್ ಲಾಟ್ ಆಫ್ ಲವ್ ನಿಮ್ಮ ಹಾರ್ಟ್ ಚಕ್ರನಲ್ಲಿ ಆಚೆ ಬರೋದಕ್ಕೆ ಪ್ರಯತ್ನಿಸ್ತಾ ಇರೋವಂಥದ್ದು. ಸೊ ದೆರ್ ಇಸ್ ಬೇಸಿಕ್ಲಿ ನಿಮ್ಮ ಹಾರ್ಟ್ ಚಕ್ರ ಅವೇಕನಿಂಗ್, ಅಥವಾ ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಶನ್, ಅಥವಾ ಯು ಆರ್ ಬಿಕಮಿಂಗ್ ಮೋರ್ ಹಾರ್ಟ್ ಸೆಂಟರ್ಡ್ ಪರ್ಸನ್, ಅಥವಾ ಹಾರ್ಟ್ ಸೆಂಟರ್ಡ್ ಲೈಫನ್ನ ಲೀಡ್ ಮಾಡೋದಕ್ಕೆ ನೀವು ಪ್ರಿಪೇರ್ ಆಗ್ತಾ ಇರೋ ಥರ ಇದೆ ಈ ಹೊಸ ಸೈಕಲಲ್ಲಿ. ಗ್ರೂಪ್ ನಂಬರ್ 2, ಲಾಟ್ ಆಫ್ ಅಂಡರ್ಲೈನ್ ಲೈಕ್ ಕನ್ಫರ್ಮೇಷನ್. ಇಟ್ ವಾಸ್ ನಾಟ್ ಡಿಫಿಕಲ್ಟ್. ಓಕೆ, ಲೆಟ್ ಮಿ ಸ್ಟಾಪ್ ಅಲ್ಲಿಗೆ. ಇಟ್ ವಾಸ್ ನಾಟ್ ಡಿಫಿಕಲ್ಟ್ ನಿಮ್ಮ ಪಾಸ್ಟ್ ಸೈಕಲ್ಲು. ಸಮಥಿಂಗ್ ರಿಲೇಟೆಡ್ ಟು ಯೋರ್ ಹಾರ್ಟ್, ಮ್ಯಾಟರ್ ಆಫ್ ಹಾರ್ಟ್, ಅಥವಾ ಜನರಲ್ ಆಗಿ ನಿಮಗೆ ಹರ್ಟ್ ಆಗುವಂಥದ್ದು ಎಷ್ಟೊಂದು ವಿಚಾರಗಳು ನಿಮ್ಮ ಪಾಸ್ಟ್ ಕಾರ್ಮಿಕ್ ಸೈಕಲಲ್ಲಿ ನಡೆದಿರ್ಬೋದು. ಎಸ್ಪೆಷಲಿ ರಿಲೇಷನ್ಶಿಪ್ ಮತ್ತು ಹೆಲ್ತ್ ರಿಲೇಟೆಡ್, ರೈಟ್? ಟೈಮ್ ಅಂಡ್ ಅಗೇನ್ ನಿಮ್ಮ ಹೆಲ್ತ್ ಕೊಲ್ಯಾಪ್ಸ್ ಆಗೋದಿರ್ಬೋದು. ಟೈಮ್ ಅಂಡ್ ಅಗೇನ್ ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ನಿಮಗೆ ನೋವು ಆಗುವಂಥದ್ದಾಗಿರ್ಬೋದು, ಬಿಟ್ರೇಯಲ್ ಇರ್ಬೋದು, ಡಿವೋರ್ಸ್ ಇರ್ಬೋದು, ಅಥವಾ ಸಮ್ ಕೈಂಡ್ ಆಫ್ ಹರ್ಟ್. ಸಮಥಿಂಗ್ ಹ್ಯಾಪೆಂಡ್ ವಿಚ್ ರಿಯಲಿ ಆಲ್ಮೋಸ್ಟ್ ಡೆಸ್ಟ್ರಾಯ್ಡ್ ನಿಮ್ಮ ಹೋಪ್ ಫಾರ್ ಲೈಫ್. ಸೊ ದಟ್ ಈಸ್ ಹೌ ಥಿಕ್ ಆ್ಯಂಡ್ ಡೆನ್ಸ್ ನಿಮ್ಮ ಪಾಸ್ಟ್ ಕಾರ್ಮಿಕ್ ಸೈಕಲನ್ನು ತೋರಿಸ್ತಾ ಇರುವಂಥದ್ದು. ಆ್ಯಂಡ್ that happened because you trusted ಬೇರೆಯವ್ರನ್ನ ಜಾಸ್ತಿ ನಂಬೋ ಅಂಥದ್ದು. ಲೈಕ್ ಈಸಿಯಾಗಿ ನಾವು ಬೇರೆಯವ್ರನ್ನ ನಂಬಿಡ್ತಾ ಇದ್ವಿ, ಈಸಿಯಾಗಿ ನಾನು ಎಲ್ಲನೂ ಕೊಟ್ಬಿಡ್ತಾ ಇದ್ದೆ, ಈಸಿಯಾಗಿ ನಾನು ಅವ್ರು ಹೇಳಿದನ್ನೆಲ್ಲ ಹೌದು ನಿಜ ಅಂತ ಅಂದ್ಕೊಳ್ಬಿಡ್ತಾ ಇದ್ದೆ. ನನಗೆ ಇಲ್ಲ ಅಂದ್ರೂ ನಾನು ಎಲ್ಲನೂ ಬೇರೆಯವರಿಗೆ ಕೊಟ್ಬಿಡ್ತಾ ಇದ್ದೆ. ಸೊ ರೈಟ್ ನೌ ಯು ಆರ್ ರಿಯಲೈಸಿಂಗ್ ದಟ್ ಈಸ್ ನಾಟ್ ಟ್ರೂ ಅಂತ ಹೇಳಿ, ಲೈಕ್ ನಾನು ಇಂಪಾರ್ಟೆಂಟು ಅಂತ ಹೇಳಿ. ಸೊ ಯು ಆರ್ ಕೈಂಡ್ ಆಫ್ ಬಿಕಮಿಂಗ್ ಮೋರ್ ಪ್ರಯಾರಿಟೈಸಿಂಗ್ ನಿಮ್ಮ ಇಂಟ್ರೆಸ್ಟ್ನ. ಓಕೆ, ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ಗ್ರೂಪ್ ನಂಬರ್ 1 ಮೆಸೇಜ್ ಥರ ಇದೆ. ಬಟ್ ಲೆಟ್ ಸಿ. ಸೊ ಈ ಕಾರ್ಡ್ ಬಂದು ನಿಮ್ಮ ಪಾಸ್ಟ್ ಸೈಕಲ್. ಈ ಕಾರ್ಡ್ ಬಂದು ಸಚ್ ಅ ಬ್ಯೂಟಿಫುಲ್ ಕಾರ್ಡ್. ಇದು ನಮ್ಮ ಹೊಸ ಸೈಕಲ್ಗೆ ನಾವು ಆಲ್ರೆಡಿ ಎಂಟರ್ ಆಗಿರೋದು ಅಥವಾ ಎಂಟರ್ ಆಗ್ತಾ ಇರುವಂಥದ್ದು. ಗ್ರೂಪ್ ನಂಬರ್ 2. ಲೆಟ್ ಮಿ ಟೆಲ್ ಯು, ಯು ಆರ್ ಲೈಕ್ angels, earth angels, goddesses, goddess of love, gods of love. ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಲೈಕ್ ಅಬ್ಸಲ್ಯೂಟ್ ಏಂಜಲಿಕ್, ಹೈ ವೈಬ್ರೇಷನಲ್, ವೆರಿ ವೆರಿ ಡೀಪ್ಲಿ ಲವಿಂಗ್, ಕೇರಿಂಗ್, ಎಂಪಥೈಸಿಂಗ್, ಹೈ ವೈಬ್ರೇಷನಲ್ ಸೋಲ್ಸ್ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು. ಬಿಕಾಸ್ ಎಷ್ಟೇ ನೋವಾದ್ರೂ ಯು ಡೋಂಟ್ ನೋ, ಪ್ರೀತಿಸೋದನ್ನ ಬಿಟ್ಟು ಬೇರೆ ಹೆಂಗೆ ನೀವು ಭೂಮಿ ಮೇಲೆ ಇರಬೇಕು ಅಂತ ಯು ಡೋಂಟ್ ನೋ. ಹೇಟ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ನಿಮಗೆ ಬೇರೆಯವ್ರನ್ನ ಹರ್ಟ್ ಮಾಡೋದು ಯು ಡೋಂಟ್ ನೋ ಅದೆಲ್ಲ ಹೇಗೆ ಅಂತ ಹೇಳಿ. ಆ್ಯಕ್ಚುಲಿ ಯು ಆರ್ ಸೋ ಕನ್ಫ್ಯೂಸ್ಡ್. ಈ ಪ್ರಪಂಚದಲ್ಲಿ ಏನಕ್ಕೆ ಇಷ್ಟೊಂದು ನೋವಿದೆ, ಯಾಕೆ ಜನರು ಇಷ್ಟೊಂದು ಹೋರಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಯಾಕೆ ಅಲ್ಲಿ ಬಾಂಬ್ ಆಗ್ತಾ ಇದ್ದಾರೆ, ಅಥವಾ ಯಾಕೆ ಇಷ್ಟೊಂದು ಭೇದ ಭಾವಗಳಿದೆ, ಯಾಕೆ ಇಷ್ಟೊಂದು ರಿಲಿಜನ್ಗಳಿದೆ, ಅಥವಾ ಯಾಕೆ ಇಷ್ಟೊಂದು ಇವ್ರ ಕೆಳಗೆ ಅವ್ರ ಮೇಲೆ. ಸೊ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಆ ಕಾನ್ಸೆಪ್ಟನ್ನ. ಬಿಕಾಸ್ ನಿಮ್ಮ ಪ್ರಕಾರ ಎಲ್ಲಾನು
ಪ್ರೀತಿ ಅಥವಾ ಎಲ್ಲರಿಗೂ ಪ್ರೀತಿ ಕೊಡೋದಷ್ಟೇನೆ ಈಸ್ ನಿಮ್ಮ ಸೋಲ್ ಪರ್ಪಸ್ ಅನ್ನೋ ಥರ ನೀವು ಬಿಕಾಸ್ ಆಫ್ ಯುವರ್ ಪ್ಯೂರ್ ಹಾರ್ಟ್ ಆ್ಯಂಡ್ ಪ್ಯೂರ್ ಇಂಟೆನ್ಷನ್ ತುಂಬ ಜನ ನಿಮ್ಮ ಈ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡಿರುವಂಥ ಸಾಧ್ಯತೆಗಳು ತುಂಬ ಇದೆ ನಿಮ್ಮ ಹಳೆ ಕಾರ್ಮಿಕ್ ಸೈಕಲಲ್ಲಿ, ರೈಟ್? ಸೊ ಈ ಕಾರ್ಮಿಕ್ ಸೈಕಲಲ್ಲಿ ಯಾವಾಗ ನೀವು ಎಷ್ಟು ಕೊಟ್ಟರು ತೃಪ್ತಿ ಪಡೋದಕ್ಕೆ ಆಗೋದಿಲ್ಲ, ಆ ಎದುರುಗಡೆ ಕೂತಿರುವಂಥ ವ್ಯಕ್ತಿಗೆ ಎಷ್ಟು ಕೊಟ್ಟರು ಅವ್ರಿಗೆ ಸಾಕೋಗೋದಿಲ್ಲ, ಎಷ್ಟು ನೋಡ್ಕೊಂಡ್ರು ಸಾಕೋಗೋದಿಲ್ಲ, ಏನೋ ಒಂದ್ರಲ್ಲಿ ತಪ್ಪು ಕಂಡುಹಿಡಿಯೋದು, ಏನೋ ಒಂದರಲ್ಲಿ ನಾವು ಸರಿ ಇಲ್ಲ ಅಂತ ಹೇಳಿ ಪ್ರೂಫ್ ಮಾಡೋದಕ್ಕೆ ಪ್ರಯತ್ನ ಪಡೋದು ಜನರು ಅಥವಾ ಪ್ರಪಂಚ ಇನ್ ಜನರಲ್ ಆಗಿ. ಬಿಕಾಸ್ ಕೊಡೋರಿಗೆ ಯಾವುದೇ ಒಂದು ಲೈಕ್ ಈಸ್ಕೊಳ್ಳೋರಿಗೆ ಯಾವುದೇ ಒಂದು ಬೌಂಡ್ರಿ ಇಲ್ಲ. ಯಾಕೆ ಈಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಕೊಡೋರು ಬೌಂಡ್ರಿ ಹಾಕಬೇಕಾಗಿರೋದು ಆ್ಯಂಡ್ ಕೊಡೋರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅವರ ವ್ಯಾಲ್ಯೂನ, ಅವರ ವರ್ತನ, ಅವರ ಟೈಮನ್ನ, ಅವರ ಪರ್ಸ್ನಾಲಿಟಿನ, ಅವರ ಹಾರ್ಟ್ನ, ಅವರ ಕೆಪಾಸಿಟಿನ, ಅವರ ಬ್ಯಾಟ್ರಿನಲ್ಲಿರುವಂಥ ಚಾರ್ಜ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕೊಡಬೇಕಾಗಿರೋರು. ದಟ್ ಈಸ್ ಯು ಗ್ರೂಪ್ ನಂಬರ್ 1. ಸೊ ಕೊಟ್ಟು ನೀವು ಈ ಹಳೆ ಕಾರ್ಮಿಕ್ ಸೈಕಲಲ್ಲಿ ಜನರು ಅದನ್ನು ತಗೊಂಡು ಕಡೆ ತಿರ್ಗಾ ನಿಮ್ಮನ್ನೇ ರಿಜೆಕ್ಟ್ ಮಾಡಿ ನಿಮ್ಮನ್ನೇ ಹರ್ಟ್ ಮಾಡಿ ಹೋದಾಗ ಯು ಅಂಡರ್ಸ್ಟುಡ್ ದಟ್ ಈಸ್ ನಾಟ್ ರೈಟ್ ಅಂತ ಹೇಳಿ. ಸೊ ಮತ್ತೆ ಬೇರೆ ಏನು ಅಪ್ರೋಚು, ಏನು ಮಾಡ್ಬೇಕು ಮತ್ತೆ ನಾನು? ಸೊ ದಟ್ ಈಸ್ ವೇರ್ ನಿಮ್ಮ ಈ ಸೆಲ್ಫ್ ಡಿಸ್ಕವರಿ ಜರ್ನಿ ಶುರು ಆಗಿದ್ದು ನಿಮ್ಮ ಹಳೆ ಕಾರ್ಮಿಕ್ ಸೈಕಲಲ್ಲಿ. ಸೊ ಹೇಗೆ, ಹೌ, ವೈ? ಸೊ ಈ ಥರ ಎಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಕೇಳ್ತಾ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದು, ನಿಮ್ಮ ವ್ಯಾಲ್ಯೂನ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದು, ನಿಮ್ಮ ಹಾರ್ಟ್ನ ನಿಮಗೆ ನೀವು ಬೆಲೆ ಕೊಟ್ಕೊಳ್ಳೋವಂಥ ಪ್ರಯತ್ನ ಪಟ್ಟಿದ್ದು, ನೀವು ಬೌಂಡ್ರಿ ಹಾಕೋದಕ್ಕೆ ಶುರು ಮಾಡಿದಂಥ ಪ್ರಯತ್ನ ಪಟ್ಟಿದ್ದು, ಇಲ್ಲ ಲೈಕ್ ನೋ, ಇಲ್ಲ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಧೈರ್ಯನ ಕಲ್ಟಿವೇಟ್ ಮಾಡ್ಕೊಳ್ಳೋವಂಥ ಪ್ರಯತ್ನ ಪಟ್ಟಿದ್ದು, ಪ್ರೀತಿನ ಹೊರಗಡೆ ಹುಡುಕೋ ಅಂಥ ಪ್ರಯತ್ನ ಸಿಕ್ಕಾಪಟ್ಟೆ ಪಟ್ಟಿದ್ದೀವಿ ನಮ್ಮ ಈ ಹಳೆ ಕಾರ್ಮಿಕ್ ಸೈಕಲಲ್ಲಿ. ಎಲ್ಲಿದೆ ಪ್ರೀತಿ? ಇವ್ರು ಕೊಡ್ತಾರ, ಅವ್ರು ಕೊಡ್ತಾರ, ಸೋಷಿಯಲ್ ಮೀಡಿಯಾನ, ಮತ್ತೊಂದ ಫ್ರೆಂಡ್ಸ, ಫ್ಯಾಮಿಲಿನ, ಲೈಕ್ ಆ ಹುಡುಕಾಟ ಎಲ್ಲ ನಾವು ಹೊರಗಡೆ ಇಟ್ಕೊಂಡಿದ್ವಿ. ಹೊರಗಡೆಯಿಂದ ಎಲ್ಲೋ ಬರ್ತಾ ಇದೆ ನಮ್ಮ ಬೆಲೆ ಅಂತ ಹೇಳಿ, ಅಥವಾ ನಾವು ಚೆನ್ನಾಗಿದ್ದೀವಿ ಅಂತ ಹೊರಗಡೆ ಅವ್ರು ಹೇಳಿದಾಗ ಮಾತ್ರನೇ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ನನಗೊಂದು ಖುಷಿ ಆಗೋದು. ನನಗೋಸ್ಕರ ನಾನು ಚೆನ್ನಾಗಿರೋದು ತುಂಬಾ ಕಷ್ಟ ನನಗೆ, ಯಾಕೆಂದರೆ ಐ ಡೋಂಟ್ ನೋ, ನಾನು ಮಾಡೋದೆಲ್ಲ ಬೇರೆಯವ್ರಿಗೋಸ್ಕರ, ನಾನು ಇರೋದೇ ಬೇರೆಯವ್ರಿಗೋಸ್ಕರ. ದಿಸ್ ಇಸ್ ಲೈಕ್ ನಮ್ಮನ್ನು ನಾವು ಕೊಂದ್ಕೊಂಡು ಬೇರೆಯವರಿಗೆ ಕೊಡುವಂಥ ಒಂದು ಸಿಚುವೇಶನ್ ಇದು. ಸೊ ಇಲ್ಲಿ ನಾವು ರಿಯಲೈಸ್ ಮಾಡ್ಕೊಂಡಿದ್ದು, ಬಿಕಾಸ್ ದಿಸ್ ಇಸ್ ದ ಕಾರ್ಡ್ ಆಫ್ ವೀನಸ್, ದಿಸ್ ಇಸ್ ದ ಕಾರ್ಡ್ ಆಫ್ ಬ್ಯೂಟಿ. ಯು ಆರ್ ಸಚ್ ಅ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್, ಸಚ್ ಅ ಬ್ಯೂಟಿಫುಲ್ ಸೋಲ್. ಬಟ್ ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಆ ಎದುರುಗಡೆ ವ್ಯಕ್ತಿ ಯಾರೋ ಏನೋ ಹೇಳಿದ್ರು, ನೀವು ಹಿಂಗೆ, ನೀವು ಹಾಗೆ, ಅಥವಾ ನಿಮ್ಗೆ ಇದಾಗೋದಿಲ್ಲ, ಅದಾಗೋದಿಲ್ಲ, ನೀವು ಅದನ್ನು ಮನಸ್ಸಿಗೆ ತಂದ್ಕೊಂಡು ಹೌದೇನೋ ಅಂತ ಹೇಳಿ ನಿಮ್ಮ ಬ್ಯೂಟಿನ, ನಿಮ್ಮ ಪವರನ್ನ, ನಿಮ್ಮ ಹೀಲಿಂಗ್ ಕೆಪಾಸಿಟಿನ, ನಿಮ್ಮ ಲವ್ವಿಂಗ್ ಕೆಪಾಸಿಟಿನ, ನಿಮ್ಮ ಪರ್ಸ್ನಾಲಿಟಿನ ನೀವು ಡೌಟ್ ಪಟ್ಟಿರ್ಬೋದು. ಲೈಕ್ ಯಾಕೆ ಹಿಂಗೆ, ನಾನು ವೀಕು, ನನಗೆ ವ್ಯಾಲ್ಯೂ ಇಲ್ಲ ಅಂತೆಲ್ಲ ಹೇಳಿ ನಾವು ಈ ಸೆಲ್ಫ್ ಕ್ರಿಟಿಸಿಸಮ್ ಮೋಡಿಗೆ ಹೋಗಿ ಆ್ಯಂಡ್ ದೆನ್ ಯು ಫೈನಲಿ ರಿಯಲೈಸ್ಡ್ ಓಕೆ ದಟ್ ಈಸ್ ನಾಟ್ ಟ್ರೂ ಅಂತ ಹೇಳಿ. ಸೊ ದಟ್ ಈಸ್ ದ ರಿಯಲೈಸೇಷನ್. ಸೆಲ್ಫ್ ಎಂಪವರ್ಮೆಂಟಿಗೆ ಪುಷ್ ಮಾಡಿದಂಥ ಸೈಕಲ್ ಇದು. ಫೈನಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಕೊಡುವಂಥ ಪ್ರೀತಿನ ನಾನು ಕೊಟ್ಕೊಳ್ಳುವಂಥ ಸಂದರ್ಭ ಬಂದಿದೆ. ಯಾಕೆಂದರೆ ಎಷ್ಟು ಕೊಟ್ಟರು ಅದು ಮುಗಿದೇ ಇರುವಂಥ ಒಂದು ಬ್ಲ್ಯಾಕ್ ಹೋಲ್ ಥರ ನಾವು ಬೇರೆಯವ್ರಿಗೆ ಕೊಟ್ಟಾಗ, ಎಸ್ಪೆಷಲಿ ಯಾರಿಗೆ ಅದ್ರ ಬೆಲೆ ಗೊತ್ತಿಲ್ಲ ಅವರಿಗೆ ಕೊಡೋದಕ್ಕೆ ಹೋದಾಗ. ಸೊ ಯು ಆರ್ ಫೈನಲಿ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಾರ್ಗು ನೀವು ಕೊಡಬೇಕಾಗಿಲ್ಲ ಅಂತ ಹೇಳಿ, ಮತ್ತು ಯು ಆರ್ ಕೈಂಡ್ ಆಫ್ ರಿಯಲೈಸಿಂಗ್ ಈ ಬೌಂಡ್ರಿ ಅಂತ ಅಂದರೆ ಏನು ಅಂತ ಹೇಳಿ, ಸೆಲ್ಫ್ ಕೇರ್, ಸೆಲ್ಫ್ ಲವ್, ನೀವ್ಯಾರು, ನಿಮಗೇನು ಬೇಕು ಅನ್ನೋದನ್ನ ಅಂತ ಹೇಳಿ. ಸೊ ಫೈನಲಿ, ಆ್ಯಂಡ್ ಆಲ್ಸೋ ಕೆಲವರಿಗೆ ಬಾಡಿ ರಿಲೇಟೆಡು, ನಿಮ್ಮ ಬಾಡಿನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಟ್ ವಾಸ್ ವೆರಿ ಡಿಫಿಕಲ್ಟ್ ನಿಮಗೆ ಈ ಪಾರ್ಟ್ ಆಫ್ ಕಾರ್ಮಿಕ್ ಸೈಕಲ್ ಅಥವಾ ಪಾಸ್ಟ್ ಸೈಕಲಲ್ಲಿ. ಲೈಕ್ ನಾನು ಯಾಕೆ ಈ ರೀತಿ ಇದ್ದೀನಿ, ಕಲರ್ ಇರ್ಬೋದು, ಫಿಗರ್ ಇರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಲೈಕ್ ನಮ್ಮ ಪರ್ಸ್ನಾಲಿಟಿ ಆ್ಯಂಡ್ ನಮ್ಮ ಫಿಸಿಕಲ್ ಬಾಡಿನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಇರ್ಬೋದು. ಈ ಪರ್ಟಿಕ್ಯುಲರ್ ಸೈಕಲಲ್ಲಿ ನಾವು ವಿ ಆರ್ ರಿಯಲೈಸಿಂಗ್, ಈ ಕಾರ್ಡ್ ಬಂದಾಗ ದಿಸ್ ಈಸ್ ಸೋ ಬ್ಯೂಟಿಫುಲ್, ವಿ ಆರ್ ಹೋಮ್. ಫೈನಲಿ ನಾವು ಇಟ್ಸ್ ಲೈಕ್ ನಾವು ಇಡೀ ವರ್ಲ್ಡ್ ಸುತ್ತಾಡಿಕೊಂಡು, ಲೈಕ್ ಬ್ಯಾಕ್ ಪ್ಯಾಕ್ ತೊಗೊಂಡು ಇಂಡೋನೇಷ್ಯಾಗೆ ಹೋದ್ವಿ, ಇನ್ನೊಂದು ಕಡೆ ಹೋದ್ವಿ, ಎಡಿನ್ಬರ್ಗ್ ಹೋದ್ವಿ, ಸ್ಕಾಟ್ಲ್ಯಾಂಡ್ಗೆ ಹೋದ್ವಿ, ನಾರ್ದರ್ನ್ ಲೈಟ್ಸ್ ನೋಡಿದ್ವಿ, ಎಲ್ಲ ನೋಡಿ ಎಲ್ಲ ಮಾಡಿ ಈ ತುದಿಯಿಂದ ಆ ತುದಿಗೆ ಹೋಗಿ, ಆ ತುದಿನಲ್ಲಿ ಎಕ್ಸ್ಟ್ರೀಮ್ ಆಪೋಸಿಟ್ ಎಂಡಲ್ಲಿ ಕೂತ್ಕೊಂಡಾಗ
you're still not happy or satisfied. ಲೈಕ್ ಹೊರಗಡೆ ಹುಡುಕ್ತಾ ಇದ್ವಿ, ಈ ಜಾಗದಲ್ಲಿ ಸಿಗ್ಬೋದೇನೋ, ಈ ಜಾಗದಲ್ಲಿ ಸಿಗ್ಬೋದೇನೋ, ಇಲ್ಲಿ ಸಿಗ್ಬೋದೇನೋ ಅಂತ ಹೇಳಿ. ದೆನ್ ವಿ ಫೈನಲಿ ರಿಯಲೈಸ್ಡ್ ನಾನು ಹುಡುಕ್ತಾ ಇರೋದು ಎಲ್ಲೂ ಇಲ್ಲ, ಅದು ಜಾಗ ಅಲ್ಲ, ಅದು ಫೀಲಿಂಗು ಅಂತ ಹೇಳಿ. ಸೊ ಆ ಫೀಲಿಂಗ್ ನನ್ನ ಒಳಗಡೆ ಇರೋದು ಅಂತ ಹೇಳಿ. ಆ ಪ್ರೀತಿ ಬರ್ತಾ ಇರೋದು ನನ್ನ ಒಳಗಡೆಯಿಂದ ಹೊರಗಡೆ ಹೋಗ್ತಾ ಇರೋದು. ಸೊ ಪ್ರೀತಿ ನನ್ನ ಒಳಗಡೆ ಆಲ್ರೆಡಿ ಇದೆ ಅಂತ ಹೇಳಿ. ಸೊ ನನ್ನ ಬ್ಯೂಟಿ ಆಲ್ರೆಡಿ ನನ್ನ ಒಳಗಡೆ ಇದೆ ಅಂತ ಹೇಳಿ. ಸೊ ವಿ ಆರ್ ಫೈನಲಿ ಅಕ್ಸೆಪ್ಟಿಂಗ್ ನಮ್ಮ ಬ್ಯೂಟಿನ, ನಮ್ಮ ವ್ಯಾಲ್ಯೂನ, ನಮ್ಮ ವರ್ತ್ನ. ಸೊ ದಿಸ್ ಈಸ್ ವೇರ್ ಯು ಫಾಲ್ ಇನ್ ಲವ್. ಗ್ರೂಪ್ ನಂಬರ್ 2, ನಿಮ್ಮ ನೆಕ್ಸ್ಟ್ ಸೈಕಲ್ ಅಲ್ಲಿ ಯು ಫಾಲ್ ಇನ್ ಲವ್ ವಿತ್ ಯೋರ್ ಸೆಲ್ಫ್. ನಿಮ್ಮ ಲೈಕ್ ಯು ಆರ್ ಯೋರ್ ಓನ್ ದಿ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ನರ್ ನಿಮಗೆ ನೀವು ಅನ್ನೋ ಥರ. ಲೈಕ್ ಯು ಆರ್ ಫಾಲಿಂಗ್ ಇನ್ ಲವ್ ಲೈಫ್ ಜೊತೆ, ಯು ಆರ್ ಫಾಲಿಂಗ್ ಇನ್ ಲವ್ ನಿಮ್ಮ ಜೊತೆ ನೀವು, ಯು ಆರ್ ಫಾಲಿಂಗ್ ಇನ್ ಲವ್ ನಿಮ್ಮ ಸುತ್ತಮುತ್ತ ವಾತಾವರಣದಲ್ಲಿ, ಎನ್ವಿರಾನ್ಮೆಂಟಲ್ಲಿ ಇರ್ಬೋದು, ಅಥವಾ ಇನ್ ಜನರಲ್ ಆಗಿ ದೇರ್ ಇಸ್ ದಿಸ್ ಫೀಲಿಂಗ್ ಆಫ್ ಲವ್ ನಿಮ್ಮ ಹಾರ್ಟಲ್ಲಿ. ನಾನು ಏನು ಹುಡುಕ್ತಾ ಇದ್ದೆ ಅದೆಲ್ಲೂ ಹೊರಗಡೆ ಸಿಕ್ಕಲಿಲ್ಲ, ನನ್ನ ಒಳಗಡೆನೆ ನನಗೆ ಸಿಕ್ಕಿದ್ದು ಅಂತ ಹೇಳಿ. ಸೊ ಯು ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಕಾಮ್, ಪೀಸ್, ಕಂಫರ್ಟಬಲ್ ಆ್ಯಂಡ್ ಸೆಟಲ್ಡ್ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಮೈಂಡಲ್ಲಿ, ನಿಮ್ಮ ಸೋಲಲ್ಲಿ. ದಿಸ್ ಇಸ್ ಪ್ಯೂರ್ ಅಲೈನ್ಮೆಂಟ್ ನಿಮ್ಮ ಹೈಯೆಸ್ಟ್ ಫಾರ್ಮ್ಗೆ. ಲೈಕ್ ಯು ಆರ್ ಅ ಏಂಜಲಿಕ್ ಸೋಲ್ ಅನ್ನೋ ಥರ, ಲೈಕ್ ಹೈಯರ್ ವೈಬ್ರೇಷನಲ್ ಸೋಲ್. ಯು ಆರ್ ಫೈನಲಿ ಸೆಟ್ಲಿಂಗ್ ನಿಮ್ಮ ಒಂದು ಈ ಅಲೈನ್ಮೆಂಟಲ್ಲಿ. ಯು ಆರ್ ಫೀಲಿಂಗ್ ಮೋರ್ ಕಂಫರ್ಟಬಲ್. ಹೊರಗಡೆ ಸಿಚುವೇಶನ್ ಹೇಗೆ ಬದಲಾಗ್ತಾ ಇದೆ ಅಂತ ವಿ ಆರ್ ನಾಟ್ ವರೀಡ್, ಯಾಕೆಂದರೆ ನಮ್ಮ ಒಳಗಡೆ ನಾವು ಸೆಟ್ಲ್ ಆಗ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ಸೋ ಕಂಫರ್ಟಬಲ್ ನನ್ನ ಬಾಡಿನಲ್ಲಿ, ಐ ಆಮ್ ಸೋ ಕಂಫರ್ಟಬಲ್ ನನ್ನ ಥಾಟ್ ಪ್ರಾಸೆಸ್ಸಲ್ಲಿ, ಐ ಆಮ್ ಸೋ ಕಂಫರ್ಟಬಲ್ ನನ್ನ ಒಪಿನಿಯನ್ನಲ್ಲಿ, ನನ್ನ ಐಡಿಯಾಸ್ನಲ್ಲಿ, ನನ್ನ ಇಂಟ್ರೆಸ್ಟ್ನಲ್ಲಿ. ಐ ಆಮ್ ಸೋ ಕಂಫರ್ಟಬಲ್ ನೋ ಅಂತ ಹೇಳೋದಕ್ಕೆ, ಐ ಆಮ್ ಸೋ ಕಂಫರ್ಟಬಲ್ ಬೌಂಡ್ರಿನ ಸೆಟ್ ಮಾಡೋದಕ್ಕೆ, ಐ ಆಮ್ ಸೋ ಕಂಫರ್ಟಬಲ್ ಇವತ್ತು ನಾನು ರೆಸ್ಟ್ ಮಾಡಬೇಕಂತ ಅಂದ್ರೆ ನಾನು ರೆಸ್ಟ್ ಮಾಡೋದಕ್ಕೆ. ನಾನು ಫೈಟ್ ಮಾಡ್ತಾ ಇಲ್ಲ ಇನ್ನು ಯೂನಿವರ್ಸ್ ಜೊತೆ. ಐ ಆಮ್ ಪಾರ್ಟ್ನರಿಂಗ್ ವಿತ್ ಯೂನಿವರ್ಸ್. ಓಕೆ, ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್. ಲೈಕ್ ಐ ಆಮ್ ಹೋಮ್, ಐ ಫೀಲ್ ಹೋಮ್. ನಾನು ಇರೋ ಕಡೆ ಐ ಆಮ್ ಫೀಲಿಂಗ್ ಪೀಸ್ಫುಲ್ ಅಂತ ಹೇಳಿ. ಈಗ ನಾವು ಮನೆ ಬದಲಾಯಿಸಿದಾಗ ಈ ಮನೆಯಿಂದ ಇನ್ನೊಂದು ಮನೆ, ಇನ್ನೊಂದು ಮನೆಯಿಂದ ಮತ್ತೊಂದು ಮನೆ ಬದಲಾಗ್ಬೋದು, ಬಟ್ ಆ ಪೀಸ್ ಆಫ್ ಮೈಂಡ್ ಅಂತ ಹೇಳೋದನ್ನ, ಅಥವಾ ಆ ಕಂಫರ್ಟ್ ಫೀಲಿಂಗ್ ಬಂದು ನಮ್ಮ ಒಳಗಡೆ ಜನರೇಟ್ ಆಗುವಂಥದ್ದು. ಸೊ ಮನೆ ಡಿಫೈನ್ ಮಾಡ್ತಾ ಇಲ್ಲ, ಅಥವಾ ಜಾಗ ಡಿಫೈನ್ ಮಾಡ್ತಾ ಇಲ್ಲ ನನ್ನ ಪೀಸ್ ಆಫ್ ಮೈಂಡನ್ನು. ನನ್ನ ಒಂದು ಫ್ರೇಮ್ ಆಫ್ ಮೈಂಡ್, ಅಥವಾ ನನ್ನ ಜೊತೆ ನನಗಿರುವಂಥ ಆ ಸಂಬಂಧ ಏನಿದೆ ಅದು ಪೀಸ್ ಆಫ್ ಮೈಂಡನ್ನು ತಂದುಕೊಡ್ತಾ ಇರೋದು ಅಂತ ಹೇಳಿ. ದಿಸ್ ಇಸ್ ಪ್ಯೂರ್ ಇಂಟರ್ನಲ್ ಶಿಫ್ಟ್. ಇದು ಗ್ರೂಪ್ ನಂಬರ್ 2. ಆ್ಯಂಡ್ ಈ ಒಂದು ಇಂಟರ್ನಲ್ ಶಿಫ್ಟ್ ಬಂದು ಯು ಆರ್ ಗೋಯಿಂಗ್ ಟು ಅಟ್ರಾಕ್ಟ್ ಅ ಲಾಟ್ ಆಫ್ ಥಿಂಗ್ಸ್ ನಿಮ್ಮ ಅಲೈನ್ಮೆಂಟಲ್ಲಿ. ನಿಮ್ಮ ಸೋಲ್ ಪ್ಲಾನ್, ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ಗೆ ಅಲೈನ್ ಆಗಿರುವಂಥದ್ದು ಎಷ್ಟೊಂದನ್ನು ನಿಮ್ಮ ಲೈಫ್ಗೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಇನ್ವೈಟ್ ಮಾಡ್ತಾ ಇದ್ದೀರಾ. ದರ್ ಇಸ್ ನಂಬರ್ 1144 ಇವಾಗ ಕ್ಯಾಮ್ರಾ ರೆಕಾರ್ಡರಲ್ಲಿ. 11, 11 and 44. That is again alignment, angelic number, higher powers number, universal number adu. ಸೊ ನಿಮ್ಮ ಈ ಹೊಸ ಸೈಕಲಲ್ಲಿ ಯು ಆರ್ ಬಿಕಮಿಂಗ್ ಮೋರ್ ಪೀಸ್ಫುಲ್. ಈ ಝೆನ್ ಮಂಕ್ಗಳ ಥರ, ಸಮ್ ಕೈಂಡ್ ಆಫ್ ಹಿಮಾಲಯನ್ ಮಾಸ್ಟರ್ ಥರ. ಸೊ ಹೊರಗಡೆ ಪ್ರಪಂಚದಲ್ಲಿ ಲೈಕ್ ಎಲ್ಲ ಹತ್ತಿ ಉರಿತಾ ಇದ್ರು ಲೈಕ್ ಒಳಗಡೆ ನಮಗೆ ಆ ಪೀಸ್ ಆಫ್ ಮೈಂಡ್ ಇರ್ತಾರೆ. ಐ ನೋ ದಿಸ್ ಇಸ್ ನಾರ್ಮಲ್, ಐ ನೋ ಪ್ರಪಂಚ ಅಂದರೆ ಇದೆಲ್ಲ ನಡೆಯುತ್ತೆ, ಐ ನೋ ಜೀವನ ಅಂದರೆ ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ, ಐ ನೋ ನೋವು ಆಗ್ತಾ ಇದೆ, ಬಟ್ I know I am at peace. It's okay. So there is this such a peace of mind. Group number 2. I'm really happy. ಯಾಕಂದರೆ ಗ್ರೂಪ್ ನಂಬರ್ 1ಗೂ there was a confirmation. ಹಳೆ ಸೈಕಲ್ನ ಕ್ಲೋಸ್ ಮಾಡಿದ್ವಿ ಅಂತ ಹೇಳಿ. ಆ್ಯಂಡ್ ನಿಮಗೆ the full card. This is your new journey. ಗ್ರೂಪ್ ನಂಬರ್ 2. Like finally you are understanding ನಿಮಗೆ ಏನು ಬೇಕು ಅನ್ನೋದನ್ನ. ಸೊ ಆ ಸೆಲ್ಫ್ ಲವ್, ಸೆಲ್ಫ್ ಕೇರು, ರೊಮ್ಯಾಂಟಿಸೈಸ್ ಮಾಡೋದು ಜೀವನನ. ಒಂದು ಕಪ್ ಕಾಫಿ ಕುಡಿದ್ರೂ ಯು ಆರ್ ಪ್ರೆಸೆಂಟ್ ಆ್ಯಂಡ್ ಯು ಆರ್ ಲವಿಂಗ್. ಒಂದು ಬ್ಯೂಟಿಫುಲ್ ಆಗಿರುವಂಥ ಮಗ್ ತಗೊಳ್ಳೋದಿರ್ಬೋದು, ಸುಮ್ಮನೆ ಏನೋ ಕೈಗೆ ಸಿಕ್ಕಿದ್ದು ಒಂದು ಲೋಟದಲ್ಲಿ ಕಾಫಿ ಹಾಕೊಂಡು ಕುಡಿಯೋದಕ್ಕೂ ಆಂಬಿಯನ್ಸ್ನ ಕ್ರಿಯೇಟ್ ಮಾಡಿ. ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಪೆಷಲ್ ಮಗ್ ನಿಮಗೆ. ಆ್ಯಂಡ್ ದೆನ್ ಯು ಲೈಟ್ ಅ ಕ್ಯಾಂಡಲ್ ಆ್ಯಂಡ್ ದೆನ್ ನಿಮ್ಮ ಹಾರ್ಟ್ ಮೇಲೆ ನೀವು ಕೈ ಇಟ್ಕೊಂಡು, ಓ ಮೈ ಗಾಡ್, ಐ ಲವ್ ದಿಸ್ ಮೊಮೆಂಟ್, ಐ ಲವ್ ದ ವೆದರ್, ಐ ಲವ್ ಮೈ ಕಾಫಿ, ಐ ಲವ್ ದಟ್ ಸ್ಮೆಲ್, ದಟ್ ಫ್ರೇಗ್ರೆನ್ಸ್, ಐ ಲವ್ ಮೈ ಲೈಫ್. ಸೊ a feeling again, you're slipping into the feeling of love. Group number 2, and you're finally home
ಆ್ಯಂಡ್ ಕಂಫರ್ಟಬಲ್ ನಿಮ್ಮ ಜೊತೆ ನೀವು. ಆ್ಯಂಡ್ ಆಲ್ಸೋ ವಿ ಆರ್ ಎಂಟರಿಂಗ್ ಈ ಹೊಸ ಕಾರ್ಮಿಕ್ ಸೈಕಲಲ್ಲಿ ಈ ಫುಲ್ ಕಾರ್ಡ್ ಬಂದು ನಮಗೆ ಅಗೇನ್ ತೋರಿಸ್ತಾ ಇರೋದು ಯು ಡೆಫಿನೆಟ್ಲಿ ಕ್ಲೋಸ್ಡ್ ಈ ವಿಕ್ಟಿಮ್ ಸೈಕಲನ್ನು. ಈ ಒಂದು ಸೈಕಲಲ್ಲಿ, ಹಳೆ ಸೈಕಲಲ್ಲಿ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ತಾ ಇದ್ರಿ, ಯಾಕೆ ನನ್ನ ಜೀವನ ಹೀಗಾಯಿತು, ಯಾಕೆ ನನಗೆ ಹೀಗಾಗಬೇಕಿತ್ತು. ಸೊ ಆ ಥರ ಒಂದು ವಿಕ್ಟಿಮ್ ಮೆಂಟಾಲಿಟಿಯಿಂದ ನಾವು ವಿ ಆರ್ ಕೈಂಡ್ ಆಫ್ ಬಿಕಮಿಂಗ್ ಎಂಪವರ್ಡ್. ಯಾಕೆ ನನಗೆ ಅನ್ನುವಂಥ ಪ್ರಶ್ನೆನ ನಮ್ಮ ಡಿಕ್ಷನರಿಯಿಂದ ತೆಗೆದು ಹಾಕ್ತಾ ಇದ್ದೀವಿ. ಯಾಕೆಂದರೆ ವಿ ಡೋಂಟ್ ನೋ ಯಾಕೆ ನಮಗೆ ಹೀಗೆ ಅಂಥೇಳಿ. ನಮಗಿಂತ ಹಾರಿಬಲ್ ಆಗಿ, ವರ್ಸ್ಟ್ ಆಗಿ ಯಾವ್ಯಾವ ಥರ ಜೀವನ ಮಾಡ್ತಿದ್ದಾರೆ ಪಾಪ. ಅವರು ಪ್ರಶ್ನಿಸಿದಾಗ ಯಾಕೆ ನನಗೆ ಹೀಗೆ ಅಂತ ಅವರು ಪ್ರಶ್ನಿಸಿದಾಗ ಯಾರ ಹತ್ರನೂ ಉತ್ತರ ಇಲ್ಲ. ಯಾಕೆ ಅವ್ರಿಗೇನೆ ಪಾಪ, ಅವ್ರಿಗೆ ಯಾಕೆ, ವೈ ದಟ್ ಪರ್ಸನ್ ಇಸ್ ರೇಪ್ ವಿಕ್ಟಿಮ್, ವಿ ಡೋಂಟ್ ನೋ. ಯಾಕೆ ನನಗೆ ಹೀಗೆ ಅಂದಿರ, ಕೊಟ್ಟಿರೋ ಸಿಚುವೇಶನ್ ಈ ರೀತಿ ಇದೆ. ಸೊ ಹೌ ವಿಲ್ ಐ ಮೇಕ್ ಇಟ್ ವರ್ಕ್? ನನ್ನನ್ನು ನಾನು ವಿಕ್ಟಿಮ್ ಮಾಡ್ಕೊಳ್ದಿರಾ ಆ ಸಿಚುವೇಶನಲ್ಲಿ ಹೌ ಕ್ಯಾನ್ ಐ ಮೇಕ್ ಇಟ್ ಮೈ ಸ್ಟ್ರೆಂತ್, ನನ್ನ ಸ್ಟ್ರೆಂತ್ ಆಗಿ ಅದನ್ನು ಹೇಗೆ ಕನ್ವರ್ಟ್ ಮಾಡಲಿ ಅಂತ. ವಿ ಆರ್ ನೋ ಮೋರ್ ವಿಕ್ಟಿಮ್. ಗ್ರೂಪ್ ನಂಬರ್ 2, ದಟ್ ಈಸ್ ಅ ಮೇಜರ್ ಶಿಫ್ಟ್ ನಿಮ್ಮ ಈ ಹೊಸ ಸೈಕಲಲ್ಲಿ ಮೂವ್ ಆದಾಗ ಆಗ್ತಾ ಇರೋದು. ಐ ಆಮ್ ನೋ ಮೋರ್ ಅ ವಿಕ್ಟಿಮ್, ಐ ಆಮ್ ಅ ವಿನ್ನರ್ ಅಂತ ಹೇಳಿ. ಐ ಆಮ್ ನೋ ಮೋರ್ ಅ ವಿಕ್ಟಿಮ್, ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಈಸ್ ದ ಮೇಜರ್ ಶಿಫ್ಟ್ ನಿಮ್ಮ ಹಳೆ ಸೈಕಲಿಂದ ಈ ಹೊಸ ಸೈಕಲಿಗೆ ಆಗ್ತಾ ಇರುವಂಥದ್ದು. ಡೆಫಿನೆಟ್ಲಿ ಯು ಹ್ಯಾವ್ ಆಲ್ರೆಡಿ ಎಂಟರ್ಡ್ ಈ ಹೊಸ ಸೈಕಲಿಗೆ. ವೆರಿ ಹಾರ್ಟ್ ಸೆಂಟರ್ಡ್ ಸೈಕಲ್ ಇದು ನೀವು ಎಂಟರ್ ಆಗ್ತಾ ಇರೋವಂಥದ್ದು. ಇಲ್ಲಿ ಪವರ್ ಸ್ಟ್ರಗಲ್ಸ್ ಇಲ್ಲ, ಯಾಕಂದರೆ ಹಳೆ ಸೈಕಲಲ್ಲಿ ಪ್ರಾಬಬ್ಲಿ ನಾವು ತುಂಬ ಕಂಪೇರ್ ಮಾಡ್ಕೊಳ್ತಾ ಇದ್ವಿ. ಸೊ ಇವಾಗ ದೇರ್ ಇಸ್ ನೋ ಕಂಪ್ಯಾರಿಸನ್. ಐ ರಿಯಲಿ ಓ ಮೈ ಗಾಡ್. ಗ್ರೂಪ್ ನಂಬರ್ 1ಗೂ ಇದೇ ಥರ ಎವ್ರಿಥಿಂಗ್ ಫೆಲ್ ಡೌನ್. ಬಟ್ ಐ ವಾಂಟ್ ಟು ಶೋ ಯು ಈ ಕಾರ್ಡ್ನ. ದಿಸ್ ಈಸ್ ಎಕ್ಸಾಕ್ಟ್ಲಿ ನಾವು ಮಾತಾಡಿದ್ದು ಇಷ್ಟೊತ್ತು ತನಕ. ಹೊರಗಡೆ ಏನಾಗ್ತಾ ಇದೆ ಅದೆಲ್ಲ ನನ್ನ ಪೀಸ್ ಆಫ್ ಮೈಂಡನ್ನು ಡಿಸೈಡ್ ಮಾಡೋದು. ನನ್ನ ಒಳಗಡೆ ಏನಾಗ್ತಾ ಇದೆ, ನನ್ನ ಅಲೈನ್ಮೆಂಟ್ ಏನಿದೆ, ಟ್ಯೂನಿಂಗ್ ಇನ್. ದಿಸ್ ಈಸ್ ಎಕ್ಸಾಕ್ಟ್ಲಿ ಗ್ರೂಪ್ ನಂಬರ್ 2. ಯು ಆರ್ ಬಿಕಮಿಂಗ್ ಮೋರ್ ಪೀಸ್ಫುಲ್ ನಿಮ್ಮ ಜೊತೆ ನೀವು, ನಿಮ್ಮ ಬಾಡಿ ಜೊತೆ, ನಿಮ್ಮ ಪರ್ಸ್ನಾಲಿಟಿ ಜೊತೆ. ಯು ಆರ್ ಫಾಲಿಂಗ್ ಇನ್ ಲವ್ ನಿಮ್ಮ ಜೊತೆ ನೀವು. ಗ್ರೂಪ್ ನಂಬರ್ 2, ಹೌ ಬ್ಯೂಟಿಫುಲ್ ಇಸ್ ದ್ಯಾಟ್. ನಾವು ಹೋಗಿ ಬೇರೆಯವ್ರನ್ನ ನೀವು ಪ್ರೀತಿಸಲ್ವಾ ಅಂತ ಕೇಳೋದಕ್ಕೂ ಲೈಕ್ ನಾವೇ ಪ್ರೀತಿ ಆಗೋದಾಗ, ನಮ್ಮನ್ನು ನಾವೇ ಪ್ರೀತಿಸೋದಕ್ಕೆ ಶುರು ಮಾಡಿದಾಗ ಆ ವೈಬ್ರೇಷನ್ನು, ಆ ಒಂದು ಎನರ್ಜೆಟಿಕಲ್ ಅಲೈನ್ಮೆಂಟ್ ಬಂದು ಆಬ್ವಿಯಸ್ಲಿ ಹೊರಗಡೆಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಹೆಚ್ಚು ನಮ್ಮನ್ನು ಪ್ರೀತಿಸೋರು, ನಾವಂದರೆ ಇಷ್ಟ ಇರೋರು, ಆ ಥರ ಜನರನ್ನ, ಆ ಥರ ಸಿಚುವೇಶನನ್ನು ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಬಿಕಾಸ್ ಈ ಒಳಗಡೆ ಆಗ್ತಾ ಇರುವಂಥ ಅಲೈನ್ಮೆಂಟ್ ಬಂದು ಇಟ್ ಈಸ್ ಅಟ್ರಾಕ್ಟಿಂಗ್ ಆ್ಯಂಡ್ ಚೇಂಜಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ನಿಮಗೆ ಹೊರಗಡೆ ಸಿಚುವೇಶನಲ್ಲಿ. ಗ್ರೂಪ್ ನಂಬರ್ 2, 1 second. Okay, so last 2 cards. ಓಕೆ, ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿದೆ, ಎಲ್ಲ ಆ ಕಡೆ ಈ ಕಡೆ ಹೋಗಿತ್ತು. ಆಲ್ರೈಟ್, ಸೊ ನೆಕ್ಸ್ಟ್ ಕಾರ್ಡ್ ಬಂದು ಗೈಡೆನ್ಸ್. ಆಬ್ಸಲ್ಯೂಟ್ಲಿ ದಿಸ್ ಈಸ್ ದಿ ಏಂಜಲಿಕ್ ಎನರ್ಜಿ ನಾವು ಮಾತಾಡ್ತಾ ಇದ್ದಿದ್ದು. ಸೊ ದಿಸ್ ಈಸ್ ಯುವರ್ ಎನರ್ಜಿ. ಲೈಕ್ ನಿಮ್ಮ ಎನರ್ಜಿ ಲಿಫ್ಟ್ ಆಗ್ತಾ ಇರೋದು, ನಿಮ್ಮ ಎನರ್ಜಿ ಆಬ್ಸಲ್ಯೂಟ್ಲಿ ಶಿಫ್ಟ್ ಆಗ್ತಾ ಇರೋದು ಟುವರ್ಡ್ಸ್ ದಿಸ್ ಹೈಯರ್ ವೈಬ್ರೇಷನ್. ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಇನ್ನೊಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೋಂಟ್ ವರಿ. ಹಳೆ ರಿಲೇಷನ್ಶಿಪ್ಗಳು ಅಥವಾ ಹಳೆ ಫ್ರೆಂಡ್ಶಿಪ್ಗಳು ಇಫ್ ದೇ ಡೋಂಟ್ ಫೀಲ್ ರೈಟ್ ನಿಮಗೆ ಇವಾಗ, ಅಥವಾ ಅವರೇನೆ ಬಿಟ್ಟು ಹೋಗ್ಬೇಕಂತ ಅನ್ಸಿದ್ರೆ, ಅಥವಾ ಯಾವುದಾದ್ರೂ ಸಿಚುವೇಶನ್ಗಳಿಂದ ದೂರ ಆಗಬೇಕು ಅಂತ ಅನ್ಸಿದ್ರೆ ನೀವು, ಇಟ್ ಈಸ್ ಟೋಟ್ಲಿ ಫೈನ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಅಲೈನ್ಮೆಂಟಲ್ಲಿ ಇಲ್ದಿದ್ದಾಗ ನಾವು ಫೋರ್ಸ್ ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಸಿಚುವೇಶನ್ಗಳನ್ನ ಅಥವಾ ಕೆಲವೊಂದು ಜನರನ್ನ ನಮ್ಮ ಜೀವನದಲ್ಲಿ ಇರಲೇಬೇಕು ಅಂತ ಹೇಳಿ. ಸೊ ದೇರ್ ಕ್ಯಾನ್ ಬಿ ಲಿಟಲ್ ಬಿಟ್ ಆಫ್ ಶಿಫ್ಟ್. ಆ್ಯಂಡ್ ಆಲ್ಸೋ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು, ನಿಮ್ಮ ರೂಟೀನ್ ಇರ್ಬೋದು, ಅದೆಲ್ಲನೂ ಶಿಫ್ಟ್ ಆಗೋ ಸಾಧ್ಯತೆಗಳು ಇದೆ ನಿಮ್ಮ ನೆಕ್ಸ್ಟ್ ಸೈಕಲಲ್ಲಿ. ಸೊ ಡೋಂಟ್ ಫೋರ್ಸ್ ಆರ್ ಡೋಂಟ್ ಫೈಟ್ ಈ ಆಗ್ತಾ ಇರೋ ಚೇಂಜಸ್ಗೆಲ್ಲ. ಸೊ ಗೆಟ್ ಆನ್ ಬೋರ್ಡ್ ಈ ಚೇಂಜಸ್ಗೆಲ್ಲ. ದಟ್ ಈಸ್ ಫಾರ್ ಯೋರ್ ಹೈಯೆಸ್ಟ್ ಗುಡ್. ಗ್ರೂಪ್ ನಂಬರ್ 2. ಸೊ ಫೈನಲ್ ಆಗಿ ಲಾಸ್ಟ್ ಕಾರ್ಡ್ ಬಂದು ದ ಸೋರ್ಸ್ ಬಂದು ಇಲ್ಲಿಂದ ಇಡೀ ಪ್ರಪಂಚ ಸೃಷ್ಟಿಯಾಗಿರುವಂಥದ್ದು. ದಿಸ್ ಈಸ್ ವಾಯ್ಡ್, ದಿಸ್ ಈಸ್ ಇನ್ಫಿನಿಟ್ ಪಾಸಿಬಿಲಿಟಿ. ಇದರಿಂದ ಆಚೆ ಏನು ಬೇಕಾದರೂ ಬರ್ಬೋದು, ಮನುಷ್ಯರು ಬರ್ಬೋದು, ಡ್ರ್ಯಾಗನ್ ಬರ್ಬೋದು, ಇನ್ನೊಂದು ಹೊಸ ಯೂನಿವರ್ಸನೇ ಬರ್ಬೋದು. ದಿಸ್ ಈಸ್ ಸೋರ್ಸ್, ದಿಸ್ ಈಸ್ ದ ಪಾಯಿಂಟ್ ಆಫ್ ಕ್ರಿಯೇಷನ್. ಸೊ ದಿಸ್ ಈಸ್ ಹೋಮ್. ನಾವು ತಿರ್ಗಾ ಲೈಕ್ ಸ್ಟಾರ್ಟಿಂಗಲ್ಲಿ ಮಾತಾಡಿದಾಗ ವಿ ಆರ್ ಹೋಮ್ ಅನ್ನೋ ಥರ. ಐ ಫೈನಲಿ ಅಂಡರ್ಸ್ಟ್ಯಾಂಡ್ ನಾನು ಯಾರು ಅಂತ ಹೇಳಿ. ಐ ಆಮ್ ಹೋಮ್.
ಹೋಮ್ ನನ್ನ ಬಾಡಿನಲ್ಲಿ, ಐ ಆಮ್ ಹೋಮ್ ನನ್ನ ಮೈಂಡಲ್ಲಿ, ನನ್ನ ಸೋಲಲ್ಲಿ. ಲೈಕ್ ಐ ಫೀಲ್ ಆಬ್ಸಲ್ಯೂಟ್ಲಿ ಕಂಫರ್ಟಬಲ್ ನನ್ನ ಈ ಎನರ್ಜಿನಲ್ಲಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮ್ಮ ನೆಕ್ಸ್ಟ್ ಸೈಕಲಲ್ಲಿ. ದಿಸ್ ಇಸ್ ವೆರಿ ವೆರಿ ಹೈ ವೈಬ್ರೇಷನಲ್ ಎನರ್ಜಿ ಗ್ರೂಪ್ ನಂಬರ್ 2. ಸೊ ಹೊಸ ಸೈಕಲಲ್ಲಿ ಏನೇನು ಬೆನಿಫಿಟ್ ಆಗ್ತಾ ಇದೆ ಬಿಕಾಸ್ ಆಫ್ ನಿಮ್ಮ ಈ ಶಿಫ್ಟ್ ಆಗ್ತಾ ಇರೋದು ಎನರ್ಜಿಯಿಂದಾಗಿ, ಯು ಆರ್ ಗೋಯಿಂಗ್ ಟು ಅಟ್ರಾಕ್ಟ್ ಅ ಲಾಟ್ ಆಫ್ ಥಿಂಗ್ಸ್ ನಿಮ್ಮ ಅಲೈನ್ಮೆಂಟಲ್ಲಿ ಇರೋದನ್ನ. ಹೊಸ ರಿಲೇಷನ್ಶಿಪ್ಪು ಅಲೈನ್ಮೆಂಟಲ್ಲಿ ಇರೋದು, ವಿಚ್ ಇಸ್ ಮೋರ್ ಬ್ಯೂಟಿಫುಲ್, ಮೋರ್ ಗ್ರೌಂಡಿಂಗ್, ಮೋರ್ ಗಿವಿಂಗ್. ಯಾಕೆಂದರೆ ನಮ್ಮ ಪಾಸ್ಟ್ ಸೈಕಲಲ್ಲಿ ನಾವು ಬರೀ ಕೊಡ್ತಾ ಇದ್ವಿ. ಇವಾಗ ನಮಗೆ ಬ್ಯಾಲೆನ್ಸ್ ಸಿಕ್ಕಿರೋದ್ರಿಂದ ಅಥವಾ ನಮ್ಮನ್ನು ನಾವು ಕಂಡುಕೊಂಡಿರೋದ್ರಿಂದ ನಾವು ಬರೀ ಕೊಡೋದಷ್ಟೇ ಅಲ್ಲ, ಐ ಡಿಸರ್ವ್ ಲವ್ ಅಂತ ನಾವು ಅರ್ಥ ಮಾಡ್ಕೊಂಡಿರೋದ್ರಿಂದ ಈಗ ಬರೋವಂಥ ರಿಲೇಷನ್ಶಿಪ್ಪು ಬ್ಯಾಲೆನ್ಸ್ ಆಗಿರುವಂಥದ್ದು. ನಾನು ಕೊಡ್ತೀನಿ, ಅವರು ಕೊಡ್ತಾರೆ. ಸೊ ಗಿವಿಂಗ್ ಆ್ಯಂಡ್ ರಿಸೀವಿಂಗ್, ಆ ಬ್ಯಾಲೆನ್ಸ್ ಇರುವಂಥ ರಿಲೇಷನ್ಶಿಪ್ಪನ್ನು ನಮ್ಮ ಲೈಫಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಎವ್ರಿಥಿಂಗ್ ದಟ್ ಈಸ್ ಇನ್ ಅಲೈನ್ಮೆಂಟ್, ನಮ್ಮ ಹಾರ್ಟ್ಗೆ ಅಲೈನ್ ಆಗಿರುವಂಥದ್ದು. ಲೈಕ್ ನಮ್ಮ ಫಿಯರಿಗಲ್ಲ, ನಮ್ಮ ಲವ್ಗೆ ಅಲೈನ್ ಆಗಿರುವಂಥ ಪ್ರತಿಯೊಂದು ವಿಚಾರಗಳನ್ನ ನಮ್ಮ ಜೀವನಕ್ಕೆ ಇನ್ವೈಟ್ ಮಾಡ್ತಾ ಇದ್ವಿ ನಮ್ಮ ಹೊಸ ಸೈಕಲಲ್ಲಿ ಗ್ರೂಪ್ ನಂಬರ್ 2. ಐ ಆಮ್ ಇನ್ ಲವ್ ವಿತ್ ಮೈ ಲೈಫ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ದಿಸ್ ಇಸ್ ವಾಟ್ ಇಸ್ ಹ್ಯಾಪ್ನಿಂಗ್. ನಿಮ್ಮ ವೈಬ್ರೇಷನ್ನು, ನಿಮ್ಮ ಫ್ರೀಕ್ವೆನ್ಸಿ ಬಂದು ಇಟ್ ಈಸ್ ಬಿಕಮಿಂಗ್ ಪ್ಯೂರ್ ಲವ್, ಪ್ಯೂರ್ ಏಂಜಲಿಕ್, ರೈಟ್? ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 2. ಇಷ್ಟ ಆಗಿದೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.